Hi students, welcome to the ASPN classes. ಸೊ ಇವತ್ತಿನ ಕ್ಲಾಸು ಪ್ರೊಬ್ಯಾಬಿಲಿಟಿ ಚಾಪ್ಟರಲ್ಲಿ ಬರುವಂಥ ಎಲ್ಲ 2 ಮಾರ್ಕ್ಸ್ದು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಈ ಒಂದು ಕ್ಲಾಸು ಬಹಳ ಇಂಪಾರ್ಟೆಂಟ್ ಇದೆ. ಯಾರೆಲ್ಲ ಸೆಕೆಂಡ್ ಇಯರ್ ಇದೆ ನೋಡಿ, ಇಂಡಿಪೆಂಡೆಂಟ್ ಇವೆಂಟ್ ಮೇಲೆ ಬರುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಬಹಳ ಈಸಿಯೆಸ್ಟ್ ಇರುವಂಥ ಕ್ವಶನ್ನು. ಓಕೆ, ಸೊ ಮೊದಲಿಗೆ ಇಂಡಿಪೆಂಡೆಂಟ್ ಅಂದರೆ ಏನು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ಯಾವ ಥರ ನಾವು ಸಾಲ್ವ್ ಮಾಡಬೇಕು ಅದನ್ನು ನಮ್ಗೆ ಗೊತ್ತಿರಬೇಕು. ಫಾರ್ಮುಲಾ ಏನಿದೆ, ಅದರದ್ದು ಕಾನ್ಸೆಪ್ಟ್ ಏನು ಅಂತ ಅದು ಗೊತ್ತಿದ್ದರೆ ಆರಾಮಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಇದೆ, ಸುಮ್ಮನೆ ಕ್ವಶನ್ನ ನಾನು ಸಾಲ್ವ್ ಮಾಡ್ತಾ ಕುಂತ್ರೆ ಆಗೇನು ಅರ್ಥ ಆಗೋದಿಲ್ಲ ಅದು. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಅಂದರೆ ಏನು ಹೇಳ್ತಾ ಇದ್ದೀನಿ. ಸೊ ಇಂಡಿಪೆಂಡೆಂಟ್ ಹೆಸರೇ ಹೇಳ್ತಾ ಇದೆ, ಇದು ಯಾವುದ್ರ ಮೇಲೂ ಡಿಪೆಂಡ್ ಇರುವ ಹಾಗಿಲ್ಲ, ಇಂಡಿಪೆಂಡೆಂಟ್ ಆಗಿರುವಂಥದ್ದು. ಸೊ ಡಿಪೆಂಡ್ ಎಲ್ಲಿ ಆಗ್ತಾ ಇತ್ತು? ಇಲ್ಲಿವರೆಗೂ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ನಾವು ಮಾಡ್ತಾ ಇದ್ದೀವಿ. ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಬೈ ಇ ಗಿವನ್ ಬೈ ಎಫ್ ಅಂದರೆ ಇ ಅನ್ನೋದೇನಾಗಿತ್ತು, ಎಫ್ ಮೇಲೆ ಡಿಪೆಂಡ್ ಆಗಿತ್ತು. ಎಫ್ ಆಕರ್ ಆದಮೇಲೆ ಇದು ಆದಮೇಲೆ ಇದನ್ನು ಫೈಂಡ್ ಮಾಡಲಿಕ್ಕೆ ಬರ್ತಾ ಇತ್ತು. ಕರೆಕ್ಟಾ? ಅಥವಾ ಈ ಥರನೂ ಬರೀತಿದ್ರಿ. ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಬೈ ಇ ಅಂದರೆ ಎಫ್ನ ಮಾಡಬೇಕಂದ್ರೆ ಇ ಆಲ್ರೆಡಿ ಆಕರ್ ಆದಮೇಲೆ ಎಫ್ ಪಾಯಿಂಟ್ ಮಾಡಲಿಕ್ಕೆ ಬರ್ತಾ ಇತ್ತು. ಅದು ಕಂಡೀಷನ್ ಇತ್ತು. ಕರೆಕ್ಟಾ? ಇವಾಗ ನಾವು ಸ್ಟಡಿ ಮಾಡ್ತಾ ಇರೋದು ಇಂಡಿಪೆಂಡೆಂಟ್ ಇವೆಂಟ್. ಸೊ ಜಸ್ಟ್ ಇ ಯಾವಾಗ ಇಂಡಿಪೆಂಡೆಂಟ್ ಆಗುತ್ತಾ ಅಂದರೆ ಇ ಗಿವನ್ ಬೈ ಎಫ್ ಮಾಡೋ ಆನ್ಸರು ಮತ್ತು ಪಿ ಆಫ್ ಇ ಆನ್ಸರ್ ಇವೆರಡು ಆನ್ಸರ್ ಈಕ್ವಲ್ ಆಗಿತ್ತು ಅಂದರೆ ಇದು ನೆಸೆಸಿಟಿ ಇಲ್ಲ. ಡೈರೆಕ್ಟಾಗಿ ಮಾಡಿದರೆ ಫಸ್ಟ್ ಇಯರಲ್ಲಿ ಮಾಡ್ತಾ ಇದ್ರು, ಡೈರೆಕ್ಟಾಗಿ ಮಾಡಿದ್ಮೇಲೆ ಆನ್ಸರ್ ಬರ್ತಾ ಇತ್ತು ಅಂತ ಅಂದ್ಕೊಳ್ಳಿ. ಆಗ ಈಗ ನಾವು ಹೇಳಬೇಕು ಇ ಏನಾಗಿದೆ, ಇಂಡಿಪೆಂಡೆಂಟ್ ಆಗಿದೆ ಅಂತ. ಇಲ್ಲಿನೂ ಇದರ ಆನ್ಸರ್ ಎಫ್ ಎ ಬರ್ತಾ ಇತ್ತು. ಈ ಎಫ್ ಗಿವನ್ ಬೈ ಇ ಮಾಡಿದಾಗೂ ಆನ್ಸರ್ 1/2 ಬಂತ ಅಂತ ಅಂದ್ಕೊಳ್ಳಿ. ಡೈರೆಕ್ಟ್ ಮಾಡಿದಾಗೂ 1/2ನೇ ಬರ್ತಾ ಇತ್ತು ಅಂದರೆ ಇದನ್ನು ಮಾಡೋ ಜರೂರತ್ ಇಲ್ಲ. ಆಗೇನಾಗುತ್ತೆ ಹೇಳಬೇಕು, ಎಫ್ ಅನ್ನೋದೇನಾಗಿದೆ, ಇಂಡಿಪೆಂಡೆಂಟ್ ಇವೆಂಟ್ ಆಗಿದೆ ಅಂತ ಹೇಳಬೇಕು. ಓಕೆ, ಇವೆರಡು ಕ್ಲಿಯರ್ ಆಯ್ತಾ? ಇಲ್ಲಿಗೆ ಅದೇ ಕಂಡೀಷನ್ನೇ ಅವ್ರು ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು, ಎಫ್ ಇ ಗಿವನ್ ಬೈ ಎಫ್ ಅಥವಾ ಎಫ್ ಗಿವನ್ ಬೈ ಇ ಎರಡರದ್ದು ಆನ್ಸರ್ ಏನಾಗುತ್ತೆ, ಅದೇ ಆಗಿತ್ತು ಅಂದರೆ ಆವಾಗ ನಾವೇನು ಹೇಳ್ತೀವಿ, ಇ ಮತ್ತು ಎಫ್ ಎರಡು ಇಂಡಿಪೆಂಡೆಂಟ್ ಆಗಿದೆ. ಇವಾಗ ಎರಡು ಎಟ್ ಎ ಟೈಮ್ ನಾವು ಹೇಳಬೇಕು ಇ ಆ್ಯಂಡ್ ಎಫ್ ಎರಡು ಇಂಡಿಪೆಂಡೆಂಟ್ ಇವೆಂಟ್ ಇದೆಯಾ ಇಲ್ಲ, ಇದ್ರ ಮೇಲೆ ಬರುವಂಥದ್ದು 2 ಮಾರ್ಕ್ಸ್ ಕ್ವಶನ್. ಎರಡು ಇಂಡಿಪೆಂಡೆಂಟ್ ಇವೆಂಟ್ ಇದೇನಾ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಏನಿದೆ ಅಪ್ಪ ಫಾರ್ಮುಲಾ ಅಂದರೆ ಇ ಇಂಟರ್ಸೆಕ್ಷನ್ ಎಫ್ ಈಸ್ ಈಕ್ವಲ್ಸ್ ಟು ಪಿ ಆಫ್ ಇ ಇಂಟು ಪಿ ಆಫ್ ಇದು ಮಲ್ಟಿಪ್ಲಿಕೇಶನ್ ಥಿಯರಮ್ ಪ್ರೊಬ್ಯಾಬಿಲಿಟಿ ಇದೆ, ಇದನ್ನು ನಾವು ಯೂಸ್ ಮಾಡ್ತೀವಿ. ಸರ್ ಇದು ಹೇಗೆ ಬಂತು ಅನ್ನೋದು ಕೆಲವು ಕೇಳ್ತೀರಾ, ಅದರ ಸಲುವಾಗಿ ನಾನು ಹೇಳ್ತೇನೆ. ಇವಾಗ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಏನಿದೆ ನೋಡಿ, ಇ ಗಿವನ್ ಬೈ ಎಫ್ ಅಂತ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಬರೀತಿದ್ವಿ, ಇ ಇಂಟರ್ಸೆಕ್ಷನ್ ಎಫ್ ಅಂತ ಬರೀತೀರಾ. ಅಗೇನ್ ಗಿವನ್ ಬೈ ಇಲ್ಲಿ ಎಫ್ ಇತ್ತಂದರೆ ಅದನ್ನು ನಾವು ಇಲ್ಲಿ ಎಫ್ ಅಂತ ಬರೀತೀವಿ. ಇದು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಆಗೇನು ನಡೆಯುತ್ತೆ, ಇಲ್ಲಿ ಇ ಇಂಟರ್ಸೆಕ್ಷನ್ ಎಫ್ ಇಲ್ಲಿದೆ, ಇಲ್ಲಿ ಉಳಿದಿರೋದು. ಇದು ಈ ಕಡೆ ಬಂದರೆ ಇಂಟು ಆಗುತ್ತಾ, ಇಂಟು ಆದರೆ ಏನಾಗುತ್ತೆ, ಪಿ ಆಫ್ ಎಫ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಬೈ ಎಫ್ ಆಗುತ್ತೆ. ಈ ಥರ ಇರುವಂಥದ್ದು. ಇವಾಗ ಇದನ್ನು ಮಲ್ಟಿಪ್ಲಿಕೇಶನ್ ಥಿಯರಮ್ ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತಾ ಇರೋದು, ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ ಅಂತ. ಇದೇ ರಿಸಲ್ಟ್ನ ನಾನು ಇಂಡಿಪೆಂಡೆಂಟ್ ಇವೆಂಟ್ ಇವಾಗ ನಾನು ಹೇಳಿದೆ ಇ ಗಿವನ್ ಬೈ ಎಫ್ ಇ ಇಂಡಿಪೆಂಡೆಂಟ್ ಆಗಿತ್ತು ಅಂತಂದರೆ ಆಗ ನಾವು ಪಿ ಆಫ್ ಎಫ್ ಇಂಟು ಪಿ ಆಫ್ ಇ ಅಂತ ಬರೀಬೋದಲ್ವಾ. ಸೊ ಇದು ಕಂಡೀಷನು ಇಂಡಿಪೆಂಡೆಂಟ್ ಇವೆಂಟ್ದು. ಇದು ಯಾವ್ದ್ರ ಮೊದಲು ಬರಲಿ, ಇದಾದ್ರೂ ಮೊದಲು ಬರಲಿ ನಡೆಯುತ್ತೆ. ಅಂದರೆ ಎಗ್ ಬಿ ಅಂತ ತಗೋತೀನಿ ನೋಡಿ. ಈ ಸತಿ ನಾನು ಎ ಇಂಟರ್ಸೆಕ್ಷನ್ ಬಿ ಇತ್ತು ಅಂದರೆ ಆಗ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇವೆರಡ್ರದ್ದು ಆನ್ಸರ್ಗೂ ಸಪ್ರೇಟಾಗಿ ಮಾಡಿ ಎರಡು ಮಲ್ಟಿಪ್ಲೈ ಮಾಡಿ ಇದ್ರದ್ದೊಂದು ಆನ್ಸರ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಇದು 1/6 ಆನ್ಸರ್ ಬಂತು ಅಂತ ಅಂದ್ಕೊಳ್ಳಿ. ಇಂಟರ್ಸೆಕ್ಷನ್ದು ಪ್ರೊಬ್ಯಾಬಿಲಿಟಿ ಮಾಡ್ತೀರಾ, ಅವಾಗಲೂ 1/6 ಬಂದರೆ ಆಗ ನಾವು ಹೇಳಬೇಕು ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ ಅಂತ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ ಇದು ಮೇನ್ ಕಾನ್ಸೆಪ್ಟ್ ಇರುವಂಥದ್ದು. ಓಕೆ, ಸೊ ಇವಾಗ ನಾವು ಇದ್ರ ಮೇಲೆ ಬರುವ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥ ಎಕ್ಸಾಂಪಲ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ. ಓಕೆ, ಸೊ ಇಲ್ಲಿ ಇದೆ ನೋಡಿ. ಫಸ್ಟ್ ಕ್ವಶನ್ ನಿಮ್ಮ 13.2 ಅಲ್ಲಿರುವಂಥ ಕ್ವಶನ್ಸ್ ಇಂಡಿಪೆಂಡೆಂಟ್ ಎಲ್ಲೆಲ್ಲಿ ಬರುತ್ತೆ ನೋಡಿ ಅವೆಲ್ಲ ಕ್ವಶನ್ಸು ಬಹಳ ಈಸಿ ಇರುತ್ತೆ, ಏನೂ ಡಿಫಿಕಲ್ಟ್ ಇರಲ್ಲ. ಇಲ್ಲಿ ಒಂದು ಕ್ವಶನ್ ಇದೆ, ಏನಿದೆ ಅವ್ರೇನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಎಫ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಎ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಇದೆ ಅಂತ ಅವರೇ ಕೊಡ್ತಾ ಇದ್ದಾರೆ. ಎ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಯಾವಾಗ ಆಗುತ್ತೆ, ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಿದೆ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇವೆರಡರದ್ದು ಪ್ರೊಬ್ಯಾಬಿಲಿಟಿ ಸಪ್ರೇಟ್, ಇವೆರಡು ಈಕ್ವಲ್ ಇರಲೇಬೇಕು. ಇದು ಆಲ್ರೆಡಿ ಇಂಡಿಪೆಂಡೆಂಟ್ ಆಗಿದೆ ಅಂತ ಕೊಟ್ಟಾರೆ ಅಂದರೆ ಯಾವ ವ್ಯಾಲ್ಯೂಸ್ ಗೊತ್ತಿದೆ ಅದನ್ನು ಫಿಲಪ್ ಮಾಡ್ತಾ ಹೋಗಿ. ಪಿ ಆಫ್ ಎದ ಆನ್ಸರ್ ಎಷ್ಟಿದೆ ಸ್ಟೂಡೆಂಟ್ಸ್, 3/5 ಇದೆ. ಪಿ ಆಫ್ ಬಿದ ಆನ್ಸರ್ ಎಷ್ಟಿದೆ, 1/5 ಇದೆ. ಇವೆರಡು ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. 3 1 5 ಇಂಟು 5 25 ಇದಾಗಿದೆ ಇಂಟರ್ಸೆಕ್ಷನ್ ಆನ್ಸರ್. ಇಷ್ಟೇ ಇರುವಂಥದ್ದು. ಅರ್ಥ ಆಯ್ತಾ? ಸ್ವಲ್ಪ ಈಸಿನೇ ಇದೆ, ಇದು 1 ಮಾರ್ಕ್ಸಲ್ಲಿ ಬರ್ಬೋದು, ಬಟ್ ಇಂಡಿಪೆಂಡೆಂಟ್ ಇವೆಂಟ್ ಮೇಲೆ ಕ್ವಶನ್ ಬರುತ್ತೆ. ಇದು ಒಂದು ಈಸಿ ಇದೆ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟು ಯಾಕೆ MCQ ಅಲ್ಲಿ ಇದರಲ್ಲಿ ಏನಿದೆ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನಿದೆ, ನಿಮ್ಮ ಪ್ರಿಪರೇಟರಿಯಲ್ಲಿ ಬಂದಿರುತ್ತೆ ನೋಡಿ. ಇದು ಏನಿದೆ, ಎ ಫೇರ್ ಕಾಯಿನ್ ಆ್ಯಂಡ್ ಆ್ಯನ್ ಅನ್ಬಯಾಸ್ಡ್ ಡೈ ಆರ್ ಟಾಸ್ಡ್ ಅಂತ ಹೇಳ್ತಾರೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದೆ. ಏನು ಹೇಳ್ತಾರೆ, ಒಂದು ಕಾಯಿನ್ ಇದೆ, ಕಾಯಿನ್ನ ಮತ್ತು ಒಂದು ಅನ್ಬಯಾಸ್ ಅಂದರೆ ಕರೆಕ್ಟ್ ಡೈ ಇದೆ.
ಅದನ್ನು ನಾವು ಟಾಸ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಇದರ ಮೊದಲಿಗೆ ಟಾಸ್ ಮಾಡಿದ್ರೆ ಇದ್ರ ಪಾಸಿಬಿಲಿಟೀಸ್ ಏನೇನಾಗುತ್ತೆ ಅದನ್ನು ನಾವಿಲ್ಲಿ ಬರ್ಕೊಳ್ಳೋಣ. ಒಂದು ಕಾಯಿನ್ ಇದೆ, ಆಮೇಲೆ ಡೈ ಇದೆ. ಅಂದರೆ ಏನೇನು ಪಾಸಿಬಿಲಿಟೀಸು? ಫಸ್ಟ್ ಕಾಯಿನ್ ರಿಸಲ್ಟ್ನ ಬರೀಬೇಕು. ಕಾಯಿನ್ ರಿಸಲ್ಟ್ ಏನು ಬರುತ್ತೆ? ಹೆಚ್ ಬರ್ಬೋದು, ಅಲ್ಲ ಟೇಲ್ ಬರ್ಬೋದು. ಟೇಲ್ ಜೊತೆ ಡೈ ರಿಸಲ್ಟ್ 1 ಕಾಣಿಸ್ಬೋದು, ಅಥವಾ ಟೇಲ್ ಬಂದು ಡೈ ರಿಸಲ್ಟ್ 2 ಬರ್ಬೋದು, ಟೇಲ್ ಒಂದು 3 ಬರ್ಬೋದು. ಎಲ್ಲ ಪಾಸಿಬಿಲಿಟೀಸ್ ಅಲ್ಲ. ಟೇಲ್ ಒಂದು 4 ಬರುತ್ತೆ, ಟೇಲ್ ಒಂದು 5 ಬರ್ಬೋದು, ಟೇಲ್ ಒಂದು 6 ಬರ್ಬೋದು. ಅಗೇನ್ ನೆಕ್ಸ್ಟ್ ಕಂಟಿನ್ಯೂಷನ್. ಹೆಡ್ ಬಂತಂದರೆ ಅದ್ರ ಜೊತೆ ಡೈ ರಿಸಲ್ಟ್ 1 ಬರ್ಬೋದು, H2, H3 ಇವೆಲ್ಲ ಪಾಸಿಬಿಲಿಟೀಸ್ ಫ್ರೆಂಡ್. ಅದಕ್ಕೆ ನಾನು ಸ್ಯಾಂಪಲ್ ಸ್ಪೇಸಲ್ಲಿ ಬರೀತಾ ಇದ್ದೀನಿ H5, H6. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್, ಇಲ್ಲಿ ತನಕ ಇದು ಸ್ಯಾಂಪಲ್ ಸ್ಪೇಸ್. ನೆಕ್ಸ್ಟ್ ಏನಿದೆ? ಲೆಟ್ ಎ ಬಿ ದ ಇವೆಂಟ್. ಅವರೇ ಕೊಟ್ಟಿದ್ದಾರೆ ಎ ಇವೆಂಟು ಏನಂತ ಹೇಳಿ. ಹೆಡ್ ಅಪಿಯರ್ ಆನ್ ದ ಕಾಯಿನ್ ಅಂತ ಹೇಳ್ತಾರೆ. ಹೆಡ್ ಬರಬೇಕು ಕಾಯಿನ್ ಮೇಲೆ, ಹೆಡ್ ಬರಬೇಕು ಕಾಯಿನ್ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ 6 ರಿಸಲ್ಟ್ಸ್ಗಳ ಪಾಸಿಬಿಲಿಟೀಸ್ ಇದೆ. ಏನೆಲ್ಲ? ಹೆಡ್ H1, H2 ಎಲ್ಲಿ ತನಕ ಬರೀರಿ, ಲಾಸ್ಟು H6. ನೆಕ್ಸ್ಟು ಇವೆಂಟ್ ಬಿ. ಇವೆಂಟ್ ಬಿ ಕಂಡೀಷನ್ ಏನು ಹೇಳ್ತಾ ಇದ್ದಾರೆ? ಇವೆಂಟ್ ಬಿ 3 ಆನ್ ದ ಡೈಸ್ ಅಂತ ಹೇಳ್ತಾರೆ. ಡೈ ಮೇಲೆ ರಿಸಲ್ಟ್ ಏನಿರಬೇಕು? 3 ಎಲ್ಲೇ T3 ಇದೆ, H3 ಇದೆ. ಸೊ ಇವೆರಡು Hದು ಪಾಸಿಬಿಲಿಟೀಸ್, ಬಿದು ಪಾಸಿಬಿಲಿಟೀಸ್ ಆಯಿತು. ಚೆಕ್ ವೆದರ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಇದೇ ಥರನಾಗಿ ಕೇಳ್ತಾರೆ. ಈ ಕೊಟ್ಟಿರುವಂಥ ಎ ಬಿ ಇಂಡಿಪೆಂಡೆಂಟ್ ಇವೆಂಟ್ ಇದೆನಾ ಅಥವಾ ಡಿಪೆಂಡ್ ಇದೆನಾ ಅಂತ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಬೇಕಂದ್ರೆ ನಮಗೆ ಇಂಟರ್ಸೆಕ್ಷನ್ ಒಂದು ಗೊತ್ತಾಗಬೇಕಲ್ವಾ? ಸೊ ಇಂಟರ್ಸೆಕ್ಷನ್ ಒಂದು ಫೈಂಡ್ ಮಾಡ್ಕೊಳ್ಳಿ. ಇವೆರಡರಲ್ಲಿ ಕಾಮನ್ ಏನು ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್? H3. ಇಲ್ಲಿನೂ H3 ಇದ್ದೇ ಇರುತ್ತಲ್ವಾ? ಸೊ ಇದು ಕಂಪ್ಲೀಟ್ ರೋ ಇದೆ, ಅಂದರೆ ಕಾಮನ್ ಫ್ಯಾಕ್ಟರ್ ಆಯಿತು H3. ಸೊ ಇದು ಎಷ್ಟು ಎಲಿಮೆಂಟ್ ಇದೆ? ಒಂದೇ ಇದೆ. ಸೊ ಇವಾಗ ಇದೆಲ್ಲ ಥರದ್ದು ಪ್ರೊಬ್ಯಾಬಿಲಿಟಿನ ಬರ್ಕೊಂಬಿಡಿ. ಮುಂದೆ ಬರ್ಕೊಳ್ಳಿಲ್ಲ, ಸಪ್ರೇಟ್ ಆಗಿ ಅದ್ರ ಬರೀರಿ. ಈ ಥರ ಇಂಪ್ಲೈಸ್ ಹಾಕಿಬೇಡಿ, ಈಕ್ವಲ್ ಅಂತ ಹಾಕಿ ಬರೀಬೇಡಿ. ಎ ಇಂಟರ್ಸೆಕ್ಷನ್ ಬಿ ಇದು ಪ್ರೊಬ್ಯಾಬಿಲಿಟಿ ಎಷ್ಟಾಗುತ್ತೆ? ಇದರಿದೆ 1. ಟೋಟಲ್ ಸ್ಯಾಂಪಲ್ ಸ್ಪೇಸಲ್ಲಿ ನಮಗೆ ಎಷ್ಟು ಬಂದಿದೆ? 6 + 6 12 ಇದೆ, ಅಂದರೆ 1/12 ಆಯಿತು. ಅಗೇನ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಎಷ್ಟಿದೆ? 2/12 ಆಗುತ್ತೆ. ಇದು ಅಂದರೆ 6/12 ಇದೆ, ಅದೇನು ಯೂಸ್ ಇಲ್ಲ, ಬಿಟ್ಬಿಡಿ. ಇವಾಗ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದೇನು ಇಲ್ಲ, ಇದೊಂದು ಬರೀಬೇಕಾಗತ್ತೆ. ಸಾರಿ, ಪಿ ಆಫ್ ಎ ಒಂದು ಬರ್ಕೊಳ್ಳಿ. ಪಿ ಆಫ್ ಎ ಎಷ್ಟಿದೆ? ಎಷ್ಟು ಪಾಸಿಬಿಲಿಟಿ ಇದೆ? 6 ಪಾಸಿಬಿಲಿಟಿ ಇದೆ. H1, H2, H3, H6 ತನ 6/12 ಆಯಿತು ಫ್ರೆಂಡ್ಸ್. ಅರ್ಥ ಆಯ್ತಾ? ಸೊ ಇವಾಗ ಇಂಡಿಪೆಂಡೆಂಟ್ ಇವೆಂಟ್ ಆಗುತ್ತೋ ಇಲ್ಲ ಅಂತಂದರೆ ಫಾರ್ಮುಲಾನ ಹಾಕಬೇಕು. ಫಾರ್ಮುಲಾ ಏನು ಹೇಳುತ್ತೆ? ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದ ಆನ್ಸರ್ 1/12 ಬಂದಿದೆ, ಅಂದರೆ ಇದು ಪಿ ಆಫ್ ಎ ಇಂಟು ಪಿ ಆಫ್ ಬಿಗೆ ಈಕ್ವಲ್ ಆಗಬೇಕು. ಪಿ ಆಫ್ ಎದ ಆನ್ಸರ್ ಇವಾಗಲೇ ನಾವು ಸಾಲ್ವ್ ಮಾಡಿದ್ವಿ. ಎಷ್ಟಿದೆ? 6/12 ಇದೆ. ಇಂಟು ಪಿ ಆಫ್ ಬಿ ದ ಆನ್ಸರ್ ಎಷ್ಟಿದೆ? 2/12 ಇದೆ. ಇವಾಗ ಇದನ್ನ ಎರಡು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ? 6 1 6 2 ಅಗೇನ್ 2 ಕ್ಯಾನ್ಸಲ್. ಬಂತು ಎಷ್ಟು ಆನ್ಸರ್? 1/12. ಓಕೆ, ಇದರ ಆನ್ಸರ್ನು 1/12 ಇದೆ. ನಾವು ಆಲ್ರೆಡಿ ಮಾಡಿದ್ದು 1/12 ಇತ್ತು. ಇವೆರಡು ಈಕ್ವಲ್ ಆಯ್ತಲ್ವಾ? ಅಂದರೆ ಲಾಸ್ಟಲ್ಲಿ ನಾವೇನು ಬರೀಬೇಕು? ಎ ಆ್ಯಂಡ್ ಬಿ ಆರ್, ಇದ್ರ ಬಹಳ ಇಂಪಾರ್ಟೆಂಟ್ ಕನ್ಕ್ಲೂಷನ್. ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ ಅಂತ ನೀವು ಬರೆದಿದ್ದೆ ಆದರೆ ನಿಮಗೆ ಕಂಪ್ಲೀಟಾಗಿ 2 ಮಾರ್ಕ್ಸ್ ಬರುತ್ತೆ. ನೋಡಿ ಎಷ್ಟು ಈಸಿ ಇದೆ ಅಲ್ವಾ ಈ ಕ್ವಶನ್ನು? ಅರ್ಥ ಆಯ್ತಲ್ವಾ? ಅರ್ಥ ಆಗಿದ್ರೆ ಅಗೇನ್ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಒಂದ್ಸತಿ. ಈ ಡೈ ಮಾರ್ಕ್ಡ್ 1 2 3 ಅಂತ ಹೇಳ್ತಾ ಇದ್ದಾರೆ. ರೆಡ್ ಅಂತ ಹೇಳ್ತಾರೆ. ಒಂದು ಡೈಯಲ್ಲಿ ಈ 3 ಶೇಡ್ ಇರುವಂಥಲ್ಲಿ ರೆಡ್ ಶೇಡ್ ಮಾಡಿದ್ದಾರೆ. 4 5 6 ಇದರಲ್ಲಿ ಗ್ರೀನ್ ಶೇಡ್ ಮಾಡಿದ್ದಾರೆ. ಓಕೆ, ಸೊ ಇವಾಗ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಒಂದು ಡೈ ಥ್ರೋ ಮಾಡಿದರೆ 1 2 3 4 5 6 ಈ ಥರ ಆಗುತ್ತೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಫಸ್ಟು ರೆಡ್ ಶೇಡ್ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? ಇಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ, ಈ 3 ನಂಬರ್ಗೆ ರೆಡ್ ಕಲರಿಂದ ಶೇಡ್ ಮಾಡ್ತಾ ಇದ್ದಾರೆ. ಓಕೆ, ಹಾಗೆ ನೆಕ್ಸ್ಟ್ 3 ರಿಸಲ್ಟ್ಸ್ ಇರುತ್ತಲ್ಲ ಡೈದು ರಿಸಲ್ಟು, ಅಲ್ಲಿ ಗ್ರೀನ್ ಶೇಡ್ ಮಾಡ್ತಾ ಇದ್ದಾರೆ. ಈ ಥರ ಗ್ರೀನ್ ಶೇಡ್ ಮಾಡಿದ್ದಾರೆ, ಅಂದರೆ ಇಲ್ಲಿ ಡೈಸಸ್ ಫೇಸಿಗೆ ಓಕೆ ಟಾಸ್ ಮಾಡಿದ್ದಾರೆ. ಹಾಗೇನು ಹೇಳ್ತಾರೆ? ಲೆಟ್ ಎ ಬಿ ದ ಇವೆಂಟ್ ದಟ್ ನಂಬರ್ ಈಸ್ ಈವನ್ ಅಂತ ಹೇಳ್ತಾರೆ. ನಂಬರ್ ಈಸ್ ಈವನ್ ಅನ್ನೋದು ಇವೆಂಟ್ ಈ ಕಂಡೀಷನ್ ಆಗಿದೆ. ಸೊ ನಂಬರ್ ಈವನ್ ಆಗಿದ್ರೆ ಯಾವೆಲ್ಲ ಈವನ್ ಇದೆ? 2 ಇದೆ, 4 ಇದೆ, 6 ಇದೆ. ಓಕೆ, ಇದರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ ಸ್ಟೂಡೆಂಟ್? ಪ್ರೊಬ್ಯಾಬಿಲಿಟಿ ಆಫ್ ಇ ಬರೆದ್ರೆ 3/6 ಆಗುತ್ತೆ. ಎಷ್ಟು ಈಸಿ ಇದೆ ನೋಡಿ ಕ್ವಶನ್ಸು. ನೆಕ್ಸ್ಟ್ ಎಫ್ ಕಂಡೀಷನ್. ಇಲ್ಲಿ ಎ ತೊಗೊಂಡಾರೆ ಅಂದರೆ ನಾವು ಏನೇ ತೊಗೋಬೇಕು. ಸೊ ನಾನು ಈ ತೊಗೊಂಡೆ, ಬೆಟರ್ ಏನೇ ತೊಗೊಳ್ಳಿ. ಬಿ ಏನಿದೆ ನೋಡಿ, ಬಿ ಕಂಡೀಷನ್ ಏನಿದೆ? ಇವೆಂಟ್ ದ ನಂಬರ್ ಈಸ್ ರೆಡ್ ಅಂತ ಹೇಳ್ತಾರೆ. ರೆಡ್ ಬರುವಂಥ ನಂಬರ್ ಯಾವುದಪ್ಪ? 1 2 3 ಇದೆ. ಕರೆಕ್ಟಾ? ಇದ್ರದ್ದು ಪ್ರೊಬ್ಯಾಬಿಲಿಟಿನೂ ಏನಾಗುತ್ತೆ? 3/6 ಆಗುತ್ತೆ. ಓಕೆ, ಇಂಟರ್ಸೆಕ್ಷನ್ ಒಂದು ಮಾಡ್ಕೋಬೇಕು. ಇವಾಗ ಇಂಡಿಪೆಂಡೆಂಟ್ ಇವೆಂಟ್ ಇದೆನಾ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಕಾಮನ್ ಏನಿದೆ? ಎರಡರಲ್ಲಿ 2 ಮಾತ್ರ ಕಾಮನ್ ಇದೆ, ಮತ್ತು ಯಾವುದೋ ನಂಬರ್ ಕಾಮನ್ ಇಲ್ಲ. ಅಂದರೆ ಇದ್ರದ್ದೊಂದು ಪ್ರೊಬ್ಯಾಬಿಲಿಟಿ ಮಾಡಿಬಿಡಿ. ಎ ಇಂಟರ್ಸೆಕ್ಷನ್ ಬಿ ಎಷ್ಟಾಗುತ್ತೆ? 1/6, ಒಂದೇ ಎಲಿಮೆಂಟ್ ಬಂದಿದೆ. ಸೊ ಇದು ಇಂಡಿಪೆಂಡೆಂಟ್ ಇವೆಂಟ್ ಇದೇನಾ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಫಾರ್ಮುಲಾ ಏನು ಹೇಳುತ್ತೆ? ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅದರ ಆನ್ಸರ್ ಏನು ಬರಬೇಕು? 1/6 ಬರಬೇಕು. ಬರುತ್ತಾ ಎಲ್ಲ ನೋಡೋಣ. ಇದರ ಆನ್ಸರ್ ಇದೆ 3/6. ಇದರ ಆನ್ಸರ್ ಇದೆ ಎರಡು ಸೇಮ್ ಇದೆ ಅಲ್ವಾ? ಎಸ್, 3/6 ಇದೆ, 3/6 ಇದೆ. ಅಂದರೆ ಎಷ್ಟಾಗುತ್ತೆ?
3 1 ಜಾ 3 2 ಜಾ 3 1 ಜಾ 3 2 ಜಾ 1/2 ಅಂದರೆ ಇದರ ಆನ್ಸರ್ ಆಗುತ್ತೆ 1/4 ಆಗುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಸೊ ಇವೆರಡು ಈಕ್ವಲ್ ಆಗಿದೆನಾ? ಈಕ್ವಲ್ ಆಗಿಲ್ಲ ಅಂದರೆ ಇಂಡಿಪೆಂಡೆಂಟ್ ಇಲ್ಲ ಅಂತ ಹೇಳಬೇಕಾಗತ್ತೆ. ಸೊ ಎರಡು ಸೇಮ್ ಆನ್ಸರ್ ಬರಬೇಕಾಗಿತ್ತಲ್ವಾ? ಸೊ ಎರಡು ಸೇಮ್ ಆನ್ಸರ್ ಬಂದಿಲ್ಲ, ಹಾಗಾಗಿ ಎರಡು ಇಂಡಿಪೆಂಡೆಂಟ್ ಇವೆಂಟ್ ಇಲ್ಲ ಅಂತ ಬರೀಬೇಕು. ಲಾಸ್ಟ್ ಕನ್ಕ್ಲೂಷನ್ ಬರೀ ಪ್ರೊಬ್ಯಾಬಿಲಿಟಿ ಆಫ್ ಇವೆರಡು ಈಕ್ವಲ್ ಇಲ್ಲ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಲ್ಲಿ ಬರೀರಿ, ಎ ಇಂಟರ್ಸೆಕ್ಷನ್ ಲಾಸ್ಟ್ ಕನ್ಕ್ಲೂಷನಲ್ಲಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ನಾಟ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ದೇರ್ ಫೋರ್ ಎ ಆ್ಯಂಡ್ ಬಿ ಆರ್, ಕನ್ಕ್ಲೂಷನ್ ಭಾಳ ಇಂಪಾರ್ಟೆಂಟು, ನಾಟ್ ಇಂಡಿಪೆಂಡೆಂಟ್ ಅಥವಾ ಡಿಪೆಂಡೆಂಟ್ ಅಂತ ಬರೆದು ನಡೆಯುತ್ತೆ. ಅರ್ಥ ಆಯ್ತಾ? ಸೊ ಈ ಥರನೂ ಕ್ವಶನ್ ಕೇಳ್ಬೋದು. ಒಳ್ಳೆ ಇಂಡಿಪೆಂಡೆಂಟ್ ಇರುವಂಥದ್ದೇ ಕೇಳಲ್ಲ, ನಾಟ್ ಇಂಡಿಪೆಂಡೆಂಟ್ ಇರುವಂಥ ಕ್ವಶನ್ಸ್ಗಳೂ ಕೂಡ ಬರುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಇದು ಕೂಡ ಅರ್ಥ ಆಯ್ತಾ? ಅರ್ಥ ಆಗಿದ್ದರೆ ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಫಾಸ್ಟಾಗಿ ಎಲ್ಲರೂ. ನಾಟ್ ಇಂಡಿಪೆಂಡೆಂಟ್, ನಾಟ್ ಡಿಪೆಂಡೆಂಟ್ ಏನು ಬೇಕಾದ ನೀವು ಬರೀಬೋದು. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಇವತ್ತೆಲ್ಲನೂ ಕಂಪ್ಲೀಟ್ ಮಾಡಿ ನಾನು ಇವತ್ತು ಕ್ಲಾಸ್ನ ಎಂಡ್ ಮಾಡೋದು. ES6 1 ನೋಡಿ ಏನಿದೆ, ಇ ಆ್ಯಂಡ್ ಎಫ್ ಇವೆಂಟ್ ಕೊಟ್ಟಿದ್ದಾರೆ, ಪಿ ಆಫ್ ಇ ಕೊಟ್ಟಿದ್ದಾರೆ, ಪಿ ಆಫ್ ಎಫ್ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ನು ಕೊಟ್ಟಿದ್ದಾರೆ, ಇ ಆ್ಯಂಡ್ ಎಫ್ ಚೆಕ್ ಮಾಡೋದು. ಹಾಗೇನೆ ಇದು ಬಹಳ ಈಸಿಯೆಸ್ಟ್ ಕ್ವಶನ್ನು. ಇ ಇಂಟರ್ಸೆಕ್ಷನ್ ಎಫ್ದ ಆನ್ಸರ್ ಎಷ್ಟಿದೆ? 1/5 ಇದೆ. ಫಾರ್ಮುಲಾ ಬರೀತೀರಾ 3/5 ಇಂಟು 3/10. ಸೊ ಇದರ ಕ್ಯಾನ್ಸಲ್ ಆಗುತ್ತಾ ಏನಾದರೂ? ಇಲ್ಲ. ಅಂದರೆ 3 ಇಂಟು 3 ಮಲ್ಟಿಪ್ಲೈನೇ ಮಾಡ್ಕೋಬೇಕು ಡೈರೆಕ್ಟಾಗಿ. ಆರ್ ಇಂಡಿಪೆಂಡೆಂಟ್ ಅಂದರೆ 3 ಇಂಟು 3 ಆಗುತ್ತೆ 9, 5 ಅಂದರೆ 50 ಆಗುತ್ತೆ. 9/50 ಈಸ್ ಈಕ್ವಲ್ಸ್ ಟು 1/5 ಆಗೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಎರಡು ಈಕ್ವಲ್ ಇಲ್ಲ ಅಂದರೆ ನಾಟ್ ಇಂಡಿಪೆಂಡೆಂಟ್ ಅಥವಾ ಡಿಪೆಂಡೆಂಟ್ ಅಂತ ಬರೆದ್ಬಿಡಿ. ಕರೆಕ್ಟಾ? ಈಸಿ ಇದೆ. ಇದು ಅರ್ಥ ಆಯ್ತಲ್ವಾ? ಇಲ್ಲೇ ನೋಡಿ ಚೆಕ್ ಮಾಡಿ ಬರೆಯುವಂಥದ್ದು. ಇದು ಸ್ವಲ್ಪ ಬಹಳ ಸಿಂಪಲ್ ಇದೆ, ಮೇ ಬಿ 1 ಮಾರ್ಕ್ಸಲ್ಲಿ ಕೇಳುವಂಥದ್ದಾಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಕ್ವಶನ್ ನಂಬರ್ 7, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೆನಪಿನಲ್ಲಿ ಇಟ್ಕೊಳ್ಳಿ, ಇನ್ನೊಂದು 2 ಮಾರ್ಕ್ಸಲ್ಲಿ ಬರುವಂಥ ಪಾಸಿಬಿಲಿಟೀಸ್ ಇರುವಂಥ ಕ್ವಶನ್ನು. ಬಹಳ ಕೆಪಬಿಲಿಟಿ ಇದೆ ಇದಕ್ಕೆ 2 ಮಾರ್ಕ್ಸ್ ಬರುವಂಥ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಯಾಕೆ ಅಂದರೆ ನಾನು ಹೇಳ್ತಾ ಇದ್ದೀನಿ, ಇದು ಸ್ವಲ್ಪ ಕೆಲವೊಂದು ಪ್ರಿಪರೇಟರಿ ಎಕ್ಸಾಮಲ್ಲಿ ಬಂದಿದೆ, ಇದು ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ಓಕೆ, ಸೊ ನೋಡಿ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ, ಗಿವನ್ ದ್ಯಾಟ್ ದ ಇವೆಂಟ್ ಎ ಆ್ಯಂಡ್ ಬಿ ಸಚ್ ದ್ಯಾಟ್ ಎ ಏನು ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ಸೊ ಪಿ ಆಫ್ ಎ ಏನು ಹೇಳ್ತಾ ಇದ್ದಾರೆ ನೋಡಿ, 1/2 ಇದೆ. ಪಿ ಆಫ್ ಬಿ ಏನು ಕೊಟ್ಟಿದ್ದಾರೆ, ಜಸ್ಟ್ ಪಿ ಅಂತ ಕೊಟ್ಟಿದ್ದಾರೆ, ಗೊತ್ತಿಲ್ಲ ನಮ್ಗೆ ಏನದ. ಅದಾದಮೇಲೆ ಬಟ್ ಇನ್ನೊಂದು ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಪಿ ಆಫ್ ಎ ಯೂನಿಯನ್ ಬಿ ಒಂದು ಕೊಟ್ಟಿದ್ದಾರೆ. ಇದು ಎಷ್ಟಿದೆ? 3/5 ಇದೆ. ಆ್ಯಂಡ್ ಇಲ್ಲೇನು ಹೇಳ್ತಾ ಇದ್ದಾರೆ, ಫೈಂಡ್ ಪಿ ಅಂದರೆ ಪಿ ಆಫ್ ಬಿನ ಮಾಡಬೇಕು ನಾವು. ಇಲ್ಲೇನು ಹೇಳ್ತಾರೆ, ಫಸ್ಟ್ ಕಂಡೀಷನ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಇದು 1ನೇದು ಆನ್ಸರ್ ಬೇರೆ ಇರುತ್ತೆ, 2ನೇದು ಆನ್ಸರ್ ಬೇರೆ ಇರುತ್ತೆ. ಆಯಿತಾ? ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಸ್ಟೂಡೆಂಟ್ಸ್, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆನ್ಸರ್ ಏನಾಗಿರುತ್ತಪ್ಪ ಅಂದರೆ ಎಂಟಿ 0 ಆಗಿರುತ್ತೆ. ಓಕೆ, ಡಿಸ್ಜಾಯಿಂಟ್ ಸೆಟ್ ಅಂದಾಗೆ. ಓಕೆ, ಜಸ್ಟ್ ಎ ಆ್ಯಂಡ್ ಬಿ ಇದು ನಾವು ಸೆಟ್ನ ಚೆಕ್ ಮಾಡಿದ್ರೆ ಇಲ್ಲಿ ಎಂಟಿ ಸೆಟ್ ಬರುತ್ತೆ. ಪ್ರೊಬ್ಯಾಬಿಲಿಟಿ ನೋಡಿದ್ರೆ 0 ಆಗಿರುತ್ತೆ. ಓಕೆ, ಅವರು ಕೇಳಿರುವಂಥದ್ದು ಎರಡು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿದ್ದರೆ ಪಿ ಆಫ್ ಬಿದ ಆನ್ಸರ್ ಏನಾಗುತ್ತೆ? ನಮಗೆ ಆಲ್ರೆಡಿ ಗೊತ್ತಿರುವಂಥ ಎ ಯೂನಿಯನ್ ಬಿದು ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ. ಏನು? ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ. ನೆಕ್ಸ್ಟ್ ಏನಾಗುತ್ತೆ, 0 ಆಗಿದೆ ಆಲ್ರೆಡಿ ಇಂಟರ್ಸೆಕ್ಷನ್, ಅದು ಬರೆಯೋ ನೆಸೆಸಿಟಿ ಇಲ್ಲ. ಯಾಕಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿದ್ದರೆ ಫಾರ್ಮುಲಾ ಏನು ಹೇಳುತ್ತೆ, 2 ಇರುತ್ತೆ, ಇಂಟರ್ಸೆಕ್ಷನ್ 0 ಆಗಿರುತ್ತೆ. ಪಿ ಆಫ್ ಎ ಯೂನಿಯನ್ ಬಿದ ಆನ್ಸರ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ 3/5 ಇದೆ ಅಂತ. ಪಿ ಆಫ್ ಎದ ಆನ್ಸರ್ ಕೂಡ ಕೊಟ್ಟಿದ್ದಾರೆ 1/2 ಅಂತ. ಇದು ಗೊತ್ತಿಲ್ಲ, ಪಿ ಬರೀತೀರಾ, ಈ 1/2ನ ಈ ಕಡೆ ಶಿಫ್ಟ್ ಮಾಡಿ. ಇದನ್ನು ಶಿಫ್ಟ್ ಮಾಡ್ಕೊಳ್ಳೋದು ಕೆಲವು ರಾಂಗ್ ಮಾಡ್ತೀರಾ. ಎಷ್ಟು ಸಿಂಪಲ್, 1/2 ಇದೆ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಆಲ್ರೆಡಿ ಇಲ್ಲಿ 3/5 ಇತ್ತು, 1/2 ಈಚೆ ಕಡೆ ಬಂದರೆ -1/2. ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಳಿ, ಪಿ ಈಸ್ ಈಕ್ವಲ್ಸ್ ಟು ಎಲ್ ಸಿ ಎಮ್ ಎಷ್ಟಾಗುತ್ತೆ, 10 ಆಗುತ್ತಾ? ಅಂದರೆ ಇಲ್ಲಿ 2 ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ 5 ಮಲ್ಟಿಪ್ಲೈ ಮಾಡ್ತೀರಾ. 2 ಇಂಟು 3 ಆಗುತ್ತೆ 6, ಇದಾಗುತ್ತೆ 5. ಅಂದರೆ ಆನ್ಸರ್ ಬಂತು 1/10. ಸಿ ಅಕಾರ್ಡಿಂಗ್ ಟು ಫಸ್ಟ್ ಕ್ವಶನ್ ಆನ್ಸರ್ ಪಿ ವ್ಯಾಲ್ಯೂ ಎಷ್ಟು ಬಂತು? 1/10 ಬಂತು. ಅರ್ಥ ಮಾಡ್ಕೊಳ್ಳಿ. ಇವಾಗ ಸೆಕೆಂಡ್ ಕ್ವಶನ್ ಪ್ರಕಾರ ಮತ್ತೆ ಪಿ ವ್ಯಾಲ್ಯೂ ಬೇರೆನೇ ಬರುತ್ತೆ. ಇದೇ ಪಿ ವ್ಯಾಲ್ಯೂ ತೊಗೊತಾರೆ ಕೆಲವು ಜನ, ಇದು ಅಲ್ಲ. ಇವಾಗ ನಾವು ಬೇರೆನೇ ಮಾಡಬೇಕಿದ್ರೆ ಸೆಕೆಂಡ್ ಕ್ವಶನ್ ಸಿಚುವೇಶನ್ ಬೇರೆನೇ ಇದೆ. ಓಕೆ, ಸೊ ಇದು ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಇನ್ನೂ ಒಂದು ಕ್ವಶನ್ ಇದೆ ನೋಡಿ, ಇದನ್ನು ಸ್ವಲ್ಪ ಬೇರೆ ಕಲರಿಂದ ಸಾಲ್ವ್ ಮಾಡೋಣ. ಇಲ್ಲೇನು ಹೇಳ್ತಾರೆ, ಇಂಡಿಪೆಂಡೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಇವೆ ಅಂದರೆ ಯಾವಾಗ? ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇರುತ್ತೆ ಅಂತ. ಕರೆಕ್ಟ್ ಅಲ್ವಾ? ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗಿರುತ್ತೆ. ಇದು ನಿಮಗೆ ಹಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಕೊಟ್ಟಿರೋ ಡಾಟಾ ಏನಿದೆ, ಅಗೇನ್ ಎ ಯೂನಿಯನ್ ಬಿ ಇದೆ, ಅಪ್ಲೈ ಮಾಡ್ಕೋಬೇಕು ನಾವು. ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಾಗುತ್ತೆ ಇವಾಗ, ಪಿ ಆಫ್ ಎ
ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸರ್ ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಇದು ಬೇರೆ ಕೆಲಸ. ಇವಾಗ ಮುಗಿದು ಹೋಯ್ತು. ಈ ಎಕ್ಸಾಂಪಲಲ್ಲಿ ನಾವು ಇಂಟರ್ಸೆಕ್ಷನ್ 0 ತೊಗೊಂಡಿದ್ವಿ, -0. ಯಾಕಂದರೆ ಇಲ್ಲಿ 0 ಯಾಕೆ ತೊಗೊಂಡಿದ್ವಿ ಅಂದರೆ ಡಿಸ್ಟೆಂಟ್ ಸೆಟ್ ಇತ್ತು. ಬಟ್ ಇದು ಸಿಚುವೇಶನ್ ಇಲ್ಲಿ ಇಲ್ಲ, ಇದೊಂದು ಬೇರೆ ಕಂಡೀಷನ್. ಇವಾಗ ಇಂಡಿಪೆಂಡೆಂಟ್ ಇದ್ದಾಗ ಇದು 0 ಆಗಬೇಕಂತ ಏನಿಲ್ಲ. ಓಕೆ, ಇದು ಬೇರೆ ಕಂಡೀಷನ್ ಇದೆ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವು ಏನು ಮಾಡ್ಕೋಬೇಕು, ಇದನ್ನು ಫಾರ್ಮುಲಾನ ವ್ಯಾಲ್ಯೂನ ಫಿಲಪ್ ಮಾಡಿ. ಇಲ್ಲಿ ಎಷ್ಟಿದೆ 3/5 ಕೊಟ್ಟಿದ್ದಾರೆ, ಇದಿದೆ 1/2 ಇದೆ, ಇದು ಗೊತ್ತಿಲ್ಲ, ಪಿ ಬರೀತೀರ ಮೈನಸ್. ಇಲ್ಲಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಇಂಡಿಪೆಂಡೆಂಟ್ ಇವೆಂಟ್ದು ಫಾರ್ಮುಲಾ ಏನಾಗುತ್ತೆ, ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಅರ್ಥ ಆಯ್ತಲ್ವಾ? ಇಂಡಿಪೆಂಡೆಂಟ್ ಇವೆಂಟ್ ಇದ್ದಾಗ ಫಾರ್ಮುಲಾ ಬರೀತೀರ. ಹಾಗೆ ನೀವು 1/2 ಈಚೆ ಕಡೆ ಬಂತಂತ ಅಂದ್ಕೊಳ್ಳಿ, 3/5 ಮೈನಸ್ 1/2 ಆಗುತ್ತೆ. ಇಜಿಕೋಸ್ಟು ಇಲ್ಲಿ ಪಿ ಮೈನಸ್ ಪಿ ಆಫ್ ಎದ ಆನ್ಸರ್ ಎಷ್ಟಿದೆ, 1/2 ಇದೆ. ಪಿ ಆಫ್ ಬಿದು ಪಿ ಇದೆ, ಪಿ ಇಂಟು 1 p/2 ಅಂತ ಬರೀಬೋದಲ್ವಾ? ಎಸ್ ಫ್ರೆಂಡ್ಸ್, ಸಿಂಪ್ಲಿಫಿಕೇಶನ್ ನೋಡಿ ಕೇರ್ಫುಲ್ ಆಗಿ. ಇಲ್ಲಿ ಆಲ್ರೆಡಿ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ನೋಡಿ. ಇಲ್ಲಿ ಎಲ್ಸಿಎಂ ತೊಗೊಂಡು ಎಷ್ಟು ಬಂದಿತ್ತು, 1/10 ಬಂದಿತ್ತು. ಹಾಗೇನಿದು ಪಿ ಮೈನಸ್ 1/p ಅಂದರೆ 1ರಲ್ಲಿ ಅರ್ಧ ತೆಗೆದ್ರೆ ಮತ್ತೆ 1/2 p/2 ಉಳಿಯುತ್ತೆ. 2 ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. 2 ಇಲ್ಲಿ ಇಂಟು ಇದೆ, ಡಿವೈಡ್ ಬೈ ಇದೆ, ಈ ಕಡೆ ಬಂದರೆ ಇಂಟು ಆಗುತ್ತೆ, 2/10 ಆಗುತ್ತೆ. 1 5 1/5 ಅಂದರೆ ಈ ಕ್ವಶನ್ ಪ್ರಕಾರ, ಸಾರಿ ಸ್ವಲ್ಪ ಮೇಲ್ಗಡೆ ತಗೋತೀನಿ, 1/5 ಆನ್ಸರ್ ಆಗಿದೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? 2 ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ, ನಿಮ್ಮ ಎಕ್ಸಾಮಲ್ಲಿ ಬರಬಹುದು. ಅರ್ಥ ಆಯ್ತಾ? ಎಸ್, ಅರ್ಥ ಆಗಿದ್ರೆ ಅಗೇನು ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಕಮ್ ಆನ್ ಫಾಸ್ಟ್. ಸಿ ಒನ್ಸ್ ಅಗೇನ್ ಇನ್ನೂ ನೀವು ಬೇಕಿದ್ರೆ ಇದನ್ನು ರಿವೈಂಡ್ ಮಾಡಿ ನೋಡ್ಬೋದು ಸ್ಟೂಡೆಂಟ್ಸ್. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಕುಂತ್ರೆ ಅಗೇನ್ ಕೆಲವು ಸ್ಟೂಡೆಂಟ್ಸ್ಗೆ ಬೇಜಾರಾಗ್ಬೋದು, ಮೊದಲೇ ಟೈಮ್ ಭಾಳ ಆಗಿದೆ. ನಾ ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ನು ಇಲ್ಲೇನಿದೆ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಅಗೇನ್ ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಫೈಂಡ್ ದ ಕೆಳಗೆ ಇರೋದು. ಇದಂತೂ ಡೈರೆಕ್ಟ್ ಫಾರ್ಮುಲಾನೇ ಹಾಕ್ತಾರೆ, ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಪಿ ಆಫ್ ಎ ಎಷ್ಟಿದೆ 0.3 ಇದೆ, ಇಂಟು ಪಿ ಆಫ್ ಬಿ ಎಷ್ಟಿದೆ 0.4. ಇದು ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 0.12 ಆಗಿಬಿಡುತ್ತೆ. ಇಷ್ಟೇ ಇಂಟರ್ಸೆಕ್ಷನ್ ಆನ್ಸರ್. ಎ ಗಿವನ್ ಬೈ ಬಿ, ಎ ಗಿವನ್ ಬೈ ಬಿ ಇದು ಫಾರ್ಮುಲಾ ಬರೆದ್ರೆ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಪಿ ಆಫ್ ಬಿ ಅದರ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ ಆಲ್ರೆಡಿ ಇಲ್ಲಿ ಬರ್ತಿದೆ ನೋಡಿ ಮೇಲ್ಗಡೆ 0.12. ಪಿ ಆಫ್ ಬಿದ ಆನ್ಸರ್ ಎಷ್ಟಿದೆಪ್ಪ 0.4 ಇದೆ. ಸೊ ಡಿವೈಡ್ ಬೈ 0.4. ಬೇಕಿದ್ರೆ ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಇದು ಕೂಡ ಅದೇ ಥರನಾಗಿ ಎ ಯೂನಿಯನ್ ಬಿದು ಫಾರ್ಮುಲಾ ಏನಾಗುತ್ತೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಪಿ ಆಫ್ ಎದ ಆನ್ಸರ್ ಎಷ್ಟಿದೆ 0.3 ಇದೆ, ಪಿ ಆಫ್ ಬಿದ ಎಷ್ಟಿದೆ 0.4 ಇದೆ. ಇಂಟರ್ಸೆಕ್ಷನ್ ಇವಾಗಲೇ ಮಾಡಿದ್ವಿ 0.12. 3 + 4 ಮಾಡಿದ್ರೆ 0.7 ಆಗುತ್ತೆ, ಮೈನಸ್ 0.12. ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 8 ಬಂತು, 1 ಯಾರಿಯಾಗುತ್ತೆ 7 - 2 ಮಾಡ್ತೀರಾ 5 ಆಗುತ್ತಾ, 0.58 ಆಗುತ್ತೆ ಅನ್ಸುತ್ತೆ ನೋಡಿ. ಸೊ ಕ್ಯಾಲ್ಕುಲೇಷನ್ ಇದಾಯಿತು, ಇದು ಮುಗಿತು ಇಂಟರ್ಸೆಕ್ಷನ್. ಇದು ಇವಾಗಲೇ ಇದನ್ನು ಮಾಡಿದಲ್ಲ, ಇದೇ ಥರನಾಗಿ ಮಾಡೋದು. ಸಾಲ್ವ್ ಈಸಿ ಇದೆನಾ? ಈ ಥರ ಕ್ವಶನ್ ಕೇಳ್ಬೋದು ಅವರು. ಓಕೆನಾ? ಇದು ಒಂದು ಕ್ವಶನ್ ಇದೆ. ನೆಕ್ಸ್ಟ್ ಒನ್ 9th ಒನ್. ಇಲ್ಲಿಂದ ಸ್ವಲ್ಪ ಸೀರಿಯಸ್ ಆಗಿ ನೋಡ್ತಾ ಹೋಗಿ, ಯಾಕಂದರೆ ಕ್ವಶನ್ ಸ್ವಲ್ಪ ಲೆವೆಲ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನ್ಕೊತೀನಿ. ಹಾಗಾಗಿ ಸ್ವಲ್ಪ ಸೀರಿಯಸ್ ಆಗಿ ನೋಡಿ. ಏನಿದೆ, ಎ ಆ್ಯಂಡ್ ಬಿ ಆರ್ 2 ಇವೆಂಟ್ಸ್ ಅಂತ ಕೊಡ್ತಾರೆ. ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ನು ಕೊಟ್ಟಿದ್ದಾರೆ. ನಾಟ್ ಎ ನಾಟ್ ಬಿ, ಇದು ಕೆಲವು ಸ್ಟೂಡೆಂಟ್ಸ್ಗೆ ಅರ್ಥನೇ ಆಗಲ್ಲ. ನಾಟ್ ಎ ಆ್ಯಂಡ್ ನಾಟ್ ಬಿ ಅಂದರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದಾಗೆ ಸ್ಟೂಡೆಂಟ್ಸ್. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರೆ ಡಿ ಮಾರ್ಕ್ಸನ್ ಲಾ ಅಪ್ಲೈ ಮಾಡ್ಕೊತೀನಿ ನಾನು. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಬರೀಬೋದಾ? ಓಕೆ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತಂದರೆ ಇದಕ್ಕೂ ನಾನು ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಏನಪ್ಪ ಅಂದರೆ 1 - ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಮಾಡ್ಕೋಬೋದು. ಓಕೆ, ಸೊ ಇವಾಗ ಸಿಗ್ತಾ ಅಂದರೆ ನಾವೇನು ಮಾಡ್ಕೋಬೇಕಂದಂಗೆ ಆಯಿತು, 1 - ಪಿ ಆಫ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿದು ಫಾರ್ಮುಲಾನು ನಮ್ಗೆ ಗೊತ್ತಿದೆ. ಇವಾಗಲೇ ನಾನು ಡಿಸ್ಕಷನ್ ಮಾಡಿದೆ. ಏನಂತ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ, ಇದೆಲ್ಲ ನಾನು ಇವಾಗಲೇ ಯೂಸ್ ಮಾಡಿರುವಂಥದ್ದು ಆಯ್ತಲ್ವಾ. ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿ ನೋಡಿ, ನಾನು ಬ್ರ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿಲ್ಲ, ರಾಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಪಿ ಆಫ್ ಎ ಎಷ್ಟಿದೆಪ್ಪ 1/4 ಇದೆ, ಬ್ರ್ಯಾಕೆಟಲ್ಲಿ ಬರೀರಿ. ಪ್ಲಸ್ ಪಿ ಆಫ್ ಬಿ ಎಷ್ಟಿದೆ 1/2 ಇದೆ, ಇಂಟರ್ಸೆಕ್ಷನ್ ಎಷ್ಟಿದೆ 1/8 ಇದೆ. 1 ಮೈನಸ್, ಸೊ ಟೋಟಲಿ 8 ಎಲ್ ಸಿ ಎಮ್ ಬರ್ಕೋಬೋದಾ. 2 1 2 2 2 4 ಅಗೇನ್ 8 ಆಗುತ್ತೆ ಎಲ್ ಸಿ ಎಮ್ಮು. ಇಲ್ಲಿ ಎಷ್ಟಾಗುತ್ತೆ 2 ಇಲ್ಲಿ 4 ಇಲ್ಲಿ 1 4 2 2 + 4 - 1. ನೋಡಿ ನಾನು ಕರೆಕ್ಟ್ ಮಾಡ್ತಾ ಇದ್ದೀನ, ಕ್ಯಾಲ್ಕುಲೇಷನ್ ಮೊದಲೇ 4 ಇದೆ ನಂದು. 4 + 2 ಎಷ್ಟಾಯಿತು 6 6
-1 ಅಂದರೆ 5/8 ಆಗುತ್ತೆ. 5/8 ಅಂದರೆ ಮತ್ತೆ ಎಲ್ ಸಿ ಎಮ್ ತೊಗೊಂತೀರ. 8 ಮೈನಸ್ 5 ಮಾಡಿದ್ರೆ 3/8 ಈಸ್ ದ ಆನ್ಸರ್. ಎಷ್ಟು ಮಾಡಿದ್ರೆ ಈ ಕ್ವಶನ್ನು ಕಂಪ್ಲೀಟ್ ಆಯಿತು. ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಅರ್ಥ ಆಯ್ತಾ? ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಕೂಡ ಅದೇ ಥರ ನೋಡಿ, ಎ ಆ್ಯಂಡ್ ಬಿ ಸಚ್ ಇವೆಂಟ್, ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ನಾಟ್ ಎ ಆ್ಯಂಡ್ ನಾಟ್ ಬಿ ಅವರೇ ಕೊಟ್ಟಿದ್ದಾರೆ 1/4. ಅವಾಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾಟ್ ಎ ಆ್ಯಂಡ್ ನಾಟ್ ಬಿ ಕೊಟ್ಟಿದ್ದಾರೆ, ಅದನ್ನು ಮೊದಲಿಗೆ ತೊಗೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಿ. ನಾಟ್ ಎ ಆರ್ ಅಂದರೆ ಯೂನಿಯನ್ ಆಗುತ್ತೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಅಗೇನ್ ಬಿ ಡ್ಯಾಶ್, ಆರ್ ಅಂದರೆ ಯೂನಿಯನ್ ತಗೋಬೇಕು. ಅಗೇನ್ ಇಲ್ಲಿ ನಾವು ಇದನ್ನು ಈ ಥರ ಬರಿಬೋದಾ, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಅಂತ ಹೇಳಿ. ಕರೆಕ್ಟಾ? ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಆಗುತ್ತೆ. ಸೊ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಆದರೆ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಈ ಥರನೂ ಬರಿಬಹುದಲ್ವಾ? ಕರೆಕ್ಟಾ? ಸೊ ಇವಾಗ ನಾವು ಚೆಕ್ ಮಾಡಬೇಕಾದ್ರೆ ವೆದರ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ ಇದೆನಾ ಇಲ್ಲ ಅಂತ. ಅಂದರೆ ಇಂಟರ್ಸೆಕ್ಷನ್ ಆನ್ಸರ್ ಗೊತ್ತು ಮಾಡ್ಕೋಬೇಕು. ಸೊ ಪಿ ಆಫ್ ಎ ಪಿ ಆಫ್ ಬಿನ ಚೆಕ್ ಮಾಡಿಕೊಂಡು ಕೂಡ ಸಾಲ್ವ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಒಂದು ಆನ್ಸರ್ ಇಲ್ಲ, ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಎಷ್ಟಿದೆ ಇದ್ದದ್ದು ಆನ್ಸರ್ ಎಷ್ಟಿದೆ ಅಂತ ಹೇಳಿದರೆ 1/4 ಇದೆ. ಕರೆಕ್ಟಾ? ಸೊ ಇವಾಗ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದಲ್ವಾ? ಯಾವ ಥರ? ಇದು ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ, 1/4 ಅಂದರೆ 1 ಮೈನಸ್ 1/4 ಈ ಥರ ಬರೀಬೋದಾ? ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ನಾನು ಈ ಥರ ಸಾಲ್ವ್ ಮಾಡ್ತಿದ್ದೀನಿ. ಇದು ಕ್ಲಿಯರ್ ಆಯ್ತಲ್ವಾ? ಇದು ಯಾಕೆ ಹಿಂಗೆ ಬರೆದು ಇದು ಫಾರ್ಮುಲಾ ಬರ್ಕೊಂಡೆ ನಾನು. ಓಕೆ, ಇಲ್ಲಿ ತನಕ ಈಸ್ ಈಕ್ವಲ್ಸ್ ಟು 1/4 ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ 1/4 ಇದರ ಆನ್ಸರ್ ಬರ್ಕೊಳ್ಬೇಕಿದ್ರೆ 1/4 ಇದೆ. 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇದೆ. ಸೊ ಇದು ಮೈನಸ್ ಇರೋದು ಪೂರ ಈ ಕಡೆ ಬಂತು ಅಂತ ಅನ್ಕೊಳ್ಳಿ, ಏನಾಗುತ್ತೆ? ಪ್ಲಸ್ ಆಗುತ್ತೆ ಎ ಇಂಟರ್ಸೆಕ್ಷನ್ ಬಿ. ಸೊ ಇದು ಪ್ಲಸ್ 1/4 ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಈ ಥರ. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ. 4 ಮೈನಸ್ ಅಂದರೆ 3/4 ಆಯಿತು. ಇಂಟರ್ಸೆಕ್ಷನ್ ಸಿಕ್ತು ನಮಗೆ 3/4. ಇವಾಗ ನಾವು ಇಂಡಿಪೆಂಡೆಂಟ್ ಇವೆಂಟ್ದು ಫಾರ್ಮುಲಾ ಅಪ್ಲೈ ಮಾಡೋಣ. ಏನಾಗುತ್ತೆ? ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಪಿ ಆಫ್ ಎ ಎಷ್ಟು ಕೊಟ್ಟಿದ್ದಾರಪ್ಪ? 1 ಸೆಕೆಂಡ್. ಪಿ ಆಫ್ ಎ ಇದೆ 1/2, ಪಿ ಆಫ್ ಬಿ ಇದೆ 7/12. ಮೇ ಬಿ ನಾಟ್ ಪಾಸಿಬಲ್, ಯಾಕಂದರೆ 7/24 ಆಗುತ್ತೆ. 12 × 2 ಇದಾಗಿದೆ. 7/24 ಇದಾಗಿದೆ. ಏನಾದರೂ ಕ್ಯಾನ್ಸಲ್ ಆಗುತ್ತಾ? ಇಲ್ಲ. 3/4 ಅಂದರೆ 2 ಇಂಡಿಪೆಂಡೆಂಟ್ ಇಲ್ಲ ಅಂತ ಬರೆದ್ಬಿಡೋದು ಅಷ್ಟೇ. ಎ ಆ್ಯಂಡ್ ಬಿ ಆರ್ ನಾಟ್ ಇಂಡಿಪೆಂಡೆಂಟ್ ಎಷ್ಟು ಬರೆದ್ರೆ ಮುಗೀತು ನೋಡಿ ಫ್ರೆಂಡ್ಸ್. ಇದು ಕ್ವಶನ್ ಕೂಡ ಯಾವ ಥರ ಮಾಡೋದು ಅರ್ಥ ಮಾಡ್ಕೊಳ್ಳಿ, ಉಳಿದದ್ದನ್ನು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್. ಓಕೆ, ಹಾಂ, ಇಲ್ಲಿ ಒಂದು ಕ್ವಶನ್ ಇದೆ. ಇದು ಕೂಡ ಬಂದಿದೆ ನೋಡಿ, ಪ್ರೀವಿಯಸ್ ಇಯರಲ್ಲಿ ನಾನು ಕೇಳಿದ್ದೇನೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇದೆ. ದ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಅ ಸ್ಪೆಸಿಫಿಕ್ ಪ್ರಾಬ್ಲಮ್ ಆನ್ ಇಂಡಿಪೆಂಡೆಂಟ್ಲಿ ಎ ಆ್ಯಂಡ್ ಬಿ. ಈ ಕ್ಲಾಸಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ, ಇಂಡಿಪೆಂಡೆಂಟ್ಲಿ ಅವರು ಪ್ರೊಬ್ಯಾಬಿಲಿಟಿ ಸಾಲ್ವ್ ಮಾಡುವಂಥದ್ದು ಕೊಟ್ಟಿದ್ದಾರೆ. ಅಂದರೆ ಪಿ ಆಫ್ ಎ ಸಾಲ್ವ್ ಮಾಡ್ತಾನೆ ಅವನು ಇಂಡಿಪೆಂಡೆಂಟ್ಲಿ 1/2 ಇದೆ. ಪಿ ಆಫ್ ಬಿನೂ ಅವನು ಯಾರ ಕಡೆನೂ ಡಿಸ್ಕಷನ್ ಮಾಡದೆ ಸ್ವಂತ ಸಾಲ್ವ್ ಮಾಡ್ತಾನೆ 1/3 ಇದೆ. ಬೋತ್ ಆರ್ ಟ್ರೈಂಗ್ ಟು ಸಾಲ್ವ್ ದ ಇಂಡಿಪೆಂಡೆಂಟ್ಲಿ ಪ್ರಾಬ್ಲಮ್. ಪ್ರೊಬ್ಯಾಬಿಲಿಟಿ ಆಫ್ ದ್ಯಾಟ್ ಅಂತ ಹೇಳಿದ್ರೆ ದ ಪ್ರಾಬ್ಲಮ್ ಈಸ್ ಸಾಲ್ವ್. ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಸ್ಟೂಡೆಂಟ್? ಐದರ್ ಎನ ಸಾಲ್ವ್ ಮಾಡಬೇಕಿಲ್ಲ ಬಿ ಸಾಲ್ವ್ ಮಾಡಬೇಕು, ಅದಲ್ವಾ? ಸೊ ಹಾಗಾಗಿ ಎ ಯೂನಿಯನ್ ಬಿ ಅಂತ ತಗೊಳ್ಳಿ, ಅದನ್ನು ಕೇಳಿದ್ದಾರೆ ಕ್ವಶನು. ಎ ಯೂನಿಯನ್ ಬಿ ಅಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಫಾರ್ಮುಲಾ ಫಸ್ಟ್ ಇಯರ್ದು ಮೈನಸ್ ಇಂಟರ್ಸೆಕ್ಷನ್ ಬರೀತೀರ. ಇಂಟರ್ಸೆಕ್ಷನ್ ಬರೀಬೇಕಂದ್ರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರ್ಕೋಬೋದಲ್ವಾ ಇಂಡಿಪೆಂಡೆಂಟ್ ಇವೆಂಟ್ ಪ್ರಕಾರ? ಎಸ್. ಪಿ ಆಫ್ ಎದ ಆನ್ಸರ್ ಎಷ್ಟಿದೆ? 1/2 ಇದೆ, 1/3 ಇದೆ, ಮೈನಸ್ ಇದು ಅಂತೂ 1/2 ಇಂಟು 1/3. ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಇಂಟರ್ಸೆಕ್ಷನ್ ಫಾರ್ಮುಲಾ ಇದೆ, ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಕಿಂತಲೂ ಇದನ್ನು ನಾನು ಟೋಟಲಾಗಿ 1/6 ಅಂತ ಬರೀತೀನ. ಓಕೆ, ಎಲ್ ಸಿ ಎಮ್ ಏನಾಗಿಬಿಡುತ್ತೆ? ಇಲ್ಲಿ ಟೋಟಲಿ 6 ಆಗುತ್ತೆ. ಇಲ್ಲಿ 3 ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ 2 ಮಾಡ್ತೀರಾ. 3 + 2 - 1 5 - 1 ಅಂದರೆ 4/6 ಆಯಿತು. 4/6 ಅಂದರೆ 2/3 ಇದಾಗಿದೆ ಫಸ್ಟ್ ಒನ್ ಆನ್ಸರ್. ಅರ್ಥ ಆಯ್ತಲ್ವಾ? ಇನ್ನೂ ಒಂದು ಕ್ವಶನ್ ಇದೆ. ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ದ ಎಕ್ಸಾಂಪಲ್. ಇದು ಬಹಳ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ದಿಸ್ ಎಕ್ಸಾಂಪಲ್ ಅಂದರೆ ಇಬ್ಬರಲ್ಲಿ ಒಬ್ಬ ಸಾಲ್ವ್ ಮಾಡಿದ್ದಾನೆ ಅಂತ ಅರ್ಥ. ಎ ಈಸ್ ಸಾಲ್ವಿಂಗ್ ಎಕ್ಸಾಂಪಲ್, ಬಿ ನಾಟ್ ಸಾಲ್ವಿಂಗ್ ಎಕ್ಸಾಂಪಲ್. ಕರೆಕ್ಟಾ? ಇನ್ನೊಂದು ಪಾಸಿಬಿಲಿಟಿ ಇದೆ, ಎ ಸಾಲ್ವ್ ಮಾಡಿಲ್ಲ ಅಂತಂದರೆ ಬಿ ಸಾಲ್ವ್ ಮಾಡಿದ್ದಾನೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಇದನ್ನು ತೊಗೊಂಡು ಸಾಲ್ವ್ ಮಾಡಿ ಬರೆಯುವಂಥದ್ದಾಗಿರುತ್ತೆ. ಎ ಇಂಟರ್ಸೆಕ್ಷನ್ ಬಿ ಅಂದರೆ ಪೂರ ಎ ಅಲ್ಲಿ ಏನು ಮಾಡಬೇಕು? ಇಂಟರ್ಸೆಕ್ಷನ್ ಪಾರ್ಟ್ನ ರಿಮೂವ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಇದ್ರದ್ದು ಫಾರ್ಮುಲಾ ಏನಾಗುತ್ತೆ ಅಂದರೆ ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿನ ತೆಗಿಬೇಕು. ಇದು ಫಾರ್ಮುಲಾ ಆಗಿರುತ್ತೆ. ಅಗೇನ್ ಪ್ಲಸ್ ಇದರಲ್ಲಿ ಏನು ಮಾಡ್ತೀರಾ? ಪಿ ಆಫ್ ಪೂರ ಬಿ ಅಲ್ಲಿ
ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಓಕೆ, ವ್ಯಾಲ್ಯೂಸ್ ಇಲ್ಲೇ ಇದೆ ಮೇಲ್ಗಡೆ, ಎಲ್ಲ ವ್ಯಾಲ್ಯೂನ ಫಿಲಪ್ ಮಾಡಿ ಇದೊಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಎರಡರಲ್ಲಿ ಒಂದು ಯಾವುದಾದ್ರೂ ಕೇಳ್ಬೋಂಥ ಚಾನ್ಸಸ್ ಇದೆ. ಇದನ್ನೊಂದು ಪರ್ಫೆಕ್ಟಾಗಿ ನೀವೇ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ಲ, ಇದು ಲಾಸ್ಟ್ ಆಗಿರೋ ಫಾರ್ಮುಲಾ. ಎಸ್, ಸೊ ಇದಿಷ್ಟು ಆಗಿದೆ. ಸೊ ಇದನ್ನೆಲ್ಲನೂ ಸ್ವಲ್ಪ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿವರೆಗೆ ಏನು ಹೇಳಿದನಲ್ಲ ಎಲ್ಲ ಕ್ವಶನ್ಸು 2 ಮಾರ್ಕ್ಸ್ಗೆ ಬಹಳ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಸ್ಗಳು ಆಗಿರುತ್ತೆ. ಓಕೆ, ಇದು ಬಿಟ್ಟು ಇನ್ನೊಂದು ಲಿಸ್ಟ್ ಕ್ವಶನ್ಸ್ ಇದೆ ನೋಡಿ. ಇಲ್ಲೊಂದು ಸಿಂಪಲ್ ಕ್ವಶನ್ ಇದೆ, ದ ನಂಬರ್ ಅಫಿಯರ್ ಆನ್ ದ ಮಲ್ಟಿಪಲ್ ಆಫ್ 3 ಅಂತ ಹೇಳಿ ಏನಿದೆ. ಇಲ್ಲಿ ಏನು ಹೇಳ್ತಾರೆ, ಡೈನ ಥ್ರೋ ಮಾಡಿ ಅಂತಾರೆ. ಡೈನ ಥ್ರೋ ಮಾಡಿದ್ರೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ, 1 2 3 4 5 6 ಇದೆ. ಓಕೆ, ಸೊ ಇದರಲ್ಲಿ ಮಲ್ಟಿಪಲ್ ಆಫ್ 3 ನಂಬರ್, ಮಲ್ಟಿಪಲ್ ಆಫ್ 3ನ ಇವೆಂಟ್ ಎಲ್ಲಿ ಕೊಡ್ತಾರೆ, ಮಲ್ಟಿಪಲ್ ಆಫ್ 3 ಯಾವುದೇ 3 ಇದೆ, 6 ಇದೆ. ಅಗೇನ್ ಇವೆಂಟ್ ನಂಬರ್ ಅಫಿಯರ್ ಆನ್ ಇವನ್ ನಂಬರ್, ಅದಾಗಿದೆ ಎಫ್. ಇವನ್ ನಂಬರ್ ಏನಿದೆ 2 4 6. ಇವಾಗ ಇಂಟರ್ಸೆಕ್ಷನ್ ತೊಗೊತೀರ, ಈ ಇಂಟರ್ಸೆಕ್ಷನ್ ಎಫ್, ಈ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ 6 ಒಂದೇ ನಂಬರ್ ಆಗುತ್ತೆ. ಇದ್ರದ್ದು ಪ್ರೊಬ್ಯಾಬಿಲಿಟಿ ಆಗುತ್ತೆ ಈ ಇಂಟರ್ಸೆಕ್ಷನ್ ಎಫ್ದು 1/6 ಆಗುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡ್ಕೋಬೇಕು. ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಫಾರ್ಮುಲಾ ಹಾಕಿ ಇಂಡಿಪೆಂಡೆಂಟ್ ಏನೋ ಚೆಕ್ ಮಾಡೋದು. ಇದು ಆನ್ಸರ್ ಎಷ್ಟಾಗುತ್ತೆ, 2/6 ಆಗುತ್ತಾ, ಇಂಟು ಇದ್ರದ್ದು ಆನ್ಸರ್ 3/6. 2 × 3 ಅಂದರೆ 6, 6/6 ಆಗಿಬಿಡುತ್ತೆ. ಇಲ್ಲಿ 1 ಬರುತ್ತೆ, ಇಂಡಿಪೆಂಡೆಂಟ್ ಇಲ್ಲ ಅಂತ ಬರೆಯೋದು ಇಷ್ಟೇ. ಎರಡು ಆನ್ಸರ್ ಸೇಮ್ ಅಂದರೆ ಇಂಡಿಪೆಂಡೆಂಟ್ ಇದೆ ಅಂತ ಹೇಳಿ. ಓಕೆ, ಅದೇ ಥರ ಇಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡಿ, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಆಡ್ ನಂಬರ್ಸ್ ಈಜಿ ಇದೆ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆಡ್ ನಂಬರ್ ಆನ್ ಫಸ್ಟ್ ಥ್ರೋ ಅಂತ ಹೇಳ್ತಾರೆ, 3 ಟೈಮ್ ಟಾಸ್ ಮಾಡಿದ್ಮೇಲೆ. ಅಗೇನ್ ಆಡ್ ನಂಬರ್ ಆನ್ ಸೆಕೆಂಡ್ ಥ್ರೋ, ಇವೆರಡು ಇಂಡಿಪೆಂಡೆಂಟ್ ಇವೆಂಟ್ ಇದೆನಾ ಇಲ್ಲ ಅಂತ. ಆಡ್ ನಂಬರ್ ಫಸ್ಟ್ ಬರುವಂಥದ್ದು ಎಷ್ಟಾಗುತ್ತೆ, ಟ್ವೈಸ್ ನೀವು ಥ್ರೋ ಮಾಡ್ತಾ ಇದ್ದೀರಾ ಅಂದರೆ ಟೋಟಲ್ 36 ಇರುತ್ತೆ. ಅದರಲ್ಲಿ ಅದರ ಅರ್ಧ ಬರುತ್ತಲ್ವಾ, ಆಡ್ ನಂಬರ್ ಫಸ್ಟ್ ಬರುವಂಥದ್ದು ಅದರ ಅರ್ಧ ಅಂತಂದರೆ 36 ಅರ್ಧ ಎಷ್ಟಾಗುತ್ತೆ, 18 ಆಗುತ್ತೆ. ಇದು ಕೂಡ 18 ಆಗುತ್ತೆ. ಇವೆರಡರಲ್ಲಿ ಇಂಟರ್ಸೆಕ್ಷನ್ ತೊಗೊಂಡು ಚೆಕ್ ಮಾಡಿ. ಓಕೆ, ಈಸಿ ಇದೆ ಇದು ಕೂಡ. ಇದಲ್ಲದೆ ಇನ್ನೊಂದಿದೆ ನೋಡಿ, ಇದು ಒಂದು ಕ್ವಶನ್ ಬರುವಂಥ ಚಾನ್ಸಸ್ ಇದೆ. ಏನು ಹೇಳ್ತಾರೆ, ಅಟ್ಲೀಸ್ಟ್ ಒನ್ ಆಫ್ ದಮ್, ಇದನ್ನು ನಾವು ಪ್ರೂವ್ ಮಾಡಬೇಕು. ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು 1 - P of A dash into P of B dash ಅಂತ ಹೇಳಿ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಒಂದು ಸ್ಮಾಲ್ ಥಿಯರಮ್ ಇದೆ. ಎಲ್ಲಿದೆ ಅಂತ ತೋರಿಸ್ತಿದ್ದೀನಿ ನಾನು. ಎಲ್ಲಿದೆಪ್ಪ, ಓಕೆ. ಸೊ ಇದು ಒಂದೇ ಒಂದು ಥಿಯರಮ್, ಸ್ಮಾಲ್ ಥಿಯರಮ್. ಓಕೆ, ಇಲ್ಲಿದೆ ನೋಡಿ. ಎ ಆ್ಯಂಡ್ ಬಿ ಆರ್ 2 ಇಂಡಿಪೆಂಡೆಂಟ್ ಇವೆಂಟ್ ಇದೆಯಲ್ಲ, ಇಂಡಿಪೆಂಡೆಂಟ್ ಇವೆಂಟ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಎ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಇವೆಂಟ್ ಇದೆ. ಅಟ್ಲೀಸ್ಟ್ ಒನ್ ಆಫ್ ದೆಮ್ ಆಫ್ ಎ ಆರ್ ಬಿ ಈಸ್ ಈಕ್ವಲ್ಸ್ ಟು ಅಂತ ಇದನ್ನು ನಾವು ಪ್ರೂವ್ ಮಾಡಿ. ಅಟ್ಲೀಸ್ಟ್ ಒನ್ ಅಂದರೆ ಎ ಯೂನಿಯನ್ ಬಿ ಅಂತ ಬರೀತಾರೆ ಅಷ್ಟೇ. ಇದು ಫಾರ್ಮುಲಾನೇ ಇದೆ ನೋಡಿ, P of A + P of B ಇಂಟರ್ಸೆಕ್ಷನ್, ಇದು ಫಾರ್ಮುಲಾ ಹಾಕ್ತೀವಿ. ಓಕೆ, ನಾನು ಇದನ್ನು ಸಪ್ರೇಟಾಗಿ ಸಾಲ್ವ್ ಮಾಡ್ತೀನಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. P of A ಇದೆಲ್ಲ ಫಸ್ಟ್ ಇಯರ್ ಫಾರ್ಮುಲಾ, P of B ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಇದು ಫಾರ್ಮುಲಾ. ಈ ಎ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಇದೆ ಅಂತ ಅವರೇ ಹೇಳಿದ್ದಾರೆ. ಅಂದರೆ ಇದನ್ನು ನಾವು ಈ ಥರ ಬರಿಬೋದು, P of A P of B. ಇದಕ್ಕೆ ನಾನು ಇಂಡಿಪೆಂಡೆಂಟ್ ಫಾರ್ಮುಲಾಸ್ ಏನಾಗುತ್ತೆ, P of A × P of B ಆಗುತ್ತೆ. ಓಕೆ, ಸೊ ಇವಾಗ ಇವೆರಡರಲ್ಲಿ ಇದು ಮತ್ತು ಇದರಲ್ಲಿ ಕಾಮನ್ ಕಾಣಿಸ್ತಾ ಇದೆ. ಈ P of A ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದರಲ್ಲಿ ಕಾಮನ್ ಕಾಣಿಸ್ತಾ ಇರೋದು P of B ಕಾಣಿಸ್ತಾ ಇದೆಯಲ್ಲ, ಅಂದರೆ ಉಳಿಯುತ್ತೆ ಇಲ್ಲಿ 1 - P of A ಉಳಿಯುತ್ತೆ. ಓಕೆ, ಸೊ ನೆಕ್ಸ್ಟು ಇವಾಗ P of Aನ ನಾನು ಈ ಥರ ಬರೀತೀನಿ, 1 - P of A dash ಅಂತ ಬರಿಕೊಳ್ಬೋದಾ. ಫಾರ್ಮುಲಾ ಇದೆ, ಪ್ರಾಪರ್ಟಿ ಹೇಳಿದೆ ನೋಡಿ, ಥರ್ಡ್ ಒನ್ನು. ಅಗೇನ್ ಇದನ್ನು ನಾವು ಆ್ಯಸ್ ಇಟ್ ಈಸ್ P of B ಬರ್ಕೊಳ್ಳೋಣ. 1 - P of A ಅಂತಂದರೆ ಇದನ್ನು ನಾವು P of A dash ಅಂತ ಬರಿತೀನಿ. ಇಲ್ಲಿ ರಿವರ್ಸ್ ಫಾರ್ಮುಲಾ, ಕರೆಕ್ಟಾ? ಓಕೆ, ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ, 1 - P of A dash ಪ್ಲಸ್ P of B ಅಗೇನ್ P of A dash. ಇವಾಗ ಮತ್ತೆ ಇವೆರಡು ರಿಸಲ್ಟ್ಸಲ್ಲಿ ಏನು ಕಾಮನ್ ಕಾಣಿಸ್ತಾ ಇದೆ, ಯಾವುದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಯಾವುದಪ್ಪ ಅಂದರೆ, ಇಲ್ಲಿ ಒಂದು ಟರ್ಮ್ ಇದೆ. ಓಕೆ, ಇಲ್ಲಿ ಒಂದು ಟರ್ಮ್ ಇದೆ. ಇವೆರಡರಲ್ಲಿ ಏನು ಕಾಮನ್ ಇದೆಯಾ, ಅದಕ್ಕೆ ಇದನ್ನು ನಾನು ಇವಾಗ ಕಾಮನ್ ತೊಗೋತೀನಿ. ಮೈನಸ್ ಇಟ್ಕೊಂಡು ತೊಗೊಳ್ಳೋಣ. P of A dash ಕಾಮನ್ ತೊಗೊಂಡ್ರೆ ಇಲ್ಲಿ ಏನು ಉಳಿಯುತ್ತೆ, 1 ಉಳಿಯುತ್ತೆ. ಮೈನಸ್ ಕಾಮನ್ ತೊಗೊಂಡಿದ್ದೀನಿ, ಇಲ್ಲಿ ಮೈನಸ್ ಆಫ್ P of B ಉಳಿಯುತ್ತೆ. ಸರಿ, ಇಲ್ಲಿ ಯಾಕೆ ಮೈನಸ್ ಬಂತಂದರೆ ಮೈನಸ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತಲ್ವಾ. ಸೊ ಹಾಗಾಗಿ ಇನ್ನು ಲಾಸ್ಟ್ ಸ್ಟೆಪ್ಪು 1 - P of A dash, 1 - P of B ಅಂದರೆ P of B dash ಬಂತಲ್ವಾ ಸ್ಟೂಡೆಂಟ್ಸ್ ನಮ್ದು ಆನ್ಸರ್. ಇವಾಗ ಇಲ್ಲಿ ಮೊದಲನೇದಾಗಿ ಕ್ವಶನ್ ನಂಬರ್ 8 ಸ್ಟಾರ್ಟ್ ಮಾಡ್ತೀನಿ. ಈ ಕ್ವಶನ್ ನಂಬರ್ 8 ಇದನ್ನೇ ಯಾಕೆ ಅಂತಂದರೆ, ಇದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಮತ್ತು ಇದು 2 ಮಾರ್ಕ್ಸ್ಗೆ ಕೆಪೇಬಲ್ ಇರುವಂಥ ಕ್ವಶನ್ ಆಗಿರುತ್ತೆ. ಅದರ ಸಲುವಾಗಿ ಈ ಒಂದು ಕ್ವಶನ್ ನಾನು ಸಾಲ್ವ್ ಮಾಡ್ತಾ ಇರುವಂಥದ್ದು. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಕ್ವಶನ್ ಬಹಳ ಈಸಿ ಇದೆ. ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಏನಿದೆ, ಎ ಡೈ ಈಸ್ ಥ್ರೋನ್
3 ಟೈಮ್ಸ್, ಒಂದು ಡೈನ ನಾವು 3 ಟೈಮ್ಸ್ ಥ್ರೋ ಮಾಡಿ ಅಂತ ಹೇಳ್ತಾರೆ. ಒಂದೇ ಸತಿ ನಾವು ಡೈನ ಥ್ರೋ ಮಾಡಿದ್ರೆ ಎಷ್ಟು ಬರುತ್ತೆ ಪಾಸಿಬಿಲಿಟಿ 6, ಇನ್ನೊಂದು ಸತಿ ಮಾಡಿದ್ರೆ 6 × 6 36, ಮತ್ತೆ ಇನ್ನೊಂದು ಸತಿ 3 ಸತಿ ಹೇಳ್ತಾರೆ ಅಂದರೆ 216 ಆಗುತ್ತೆ. ಇದು ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಆಯಿತು. ಓಕೆನಾ. ಇವಾಗ ಇವೆಂಟ್ ಇ ಏನು ಕಂಡೀಷನ್ ಕೊಟ್ಟಿದ್ದಾರೆ, ಇವೆಂಟ್ ಇ ಹೇಳ್ತಾ ಇದ್ದಾರೆ 4 ಅಪಿಯರ್ಸ್ ಆನ್ ದ ಥರ್ಡ್ ಟಾಸ್ ಅಂತ ಹೇಳ್ತಾರೆ. 4 ಬರಬೇಕು ಥರ್ಡ್ ಟಾಸಲ್ಲಿ. ಇವಾಗ ನೋಡಿ ಫಸ್ಟ್ ಟಾಸಲ್ಲಿ ಏನು ಬೇಕಾದ್ ಬರಲಿ, ಬಟ್ ಥರ್ಡ್ ಟಾಸಲ್ಲಿ 4 ಇರಬೇಕು ಅಂತ ಹೇಳ್ತಾರೆ. 1 ಬರ್ಬೋದು, 1 2 ಬಂದು ಮತ್ತೆ 4 ಬರ್ಬೋದು, ಇಷ್ಟೆಲ್ಲ ಪಾಸಿಬಿಲಿಟೀಸ್ ಎಲ್ಲ 1 3 4, ಲಾಸ್ಟಲ್ಲಿ ಮಾತ್ರ 4 ಇರಬೇಕು. ಇದು ಏನು ಬೇಕಾದ್ರೆ ನಡೆಯುತ್ತೆ. ಏನು ಬೇಕಾದ್ರೆ ಎಷ್ಟು ಬರ್ಬೋದು 1 2 1 3 1 ಈ ಥರ ಕಂಟಿನ್ಯೂಸ್ ಆಗಿ ಬರೀತಾ ಹೋಗ್ತೀರಾ. 1 4 4 ಕಂಟಿನ್ಯೂಸ್ ಆಗಿ ಎಲ್ಲಿ ತನಕ ಬರಿಬೋದು, ಲಾಸ್ಟಲ್ಲಿ 6 1 4 6 2 4 ಲಾಸ್ಟ್ 6 6 4 ಇಷ್ಟ ಆಗ್ಬೋದು. ಅಂದರೆ ಟೋಟಲ್ 36 ಆಗುತ್ತೆ. 1 1 2 2 ಅಂತ ನೋಡ್ತಾ ಹೋದರೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ 36 ಬರುತ್ತೆ. ಬಟ್ ಇದನ್ನೆಲ್ಲಾನು ಬರೆಯೋ ಜರೂರತ್ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ ಓಕೆ. ಸೊ ಇದು ಇದಾಯಿತು. ಅದಾದಮೇಲೆ ನೆಕ್ಸ್ಟ್ ಎಫ್ ಕಂಡೀಷನ್ ಏನಿದೆ ನೋಡಿ. ಎಫ್ ಕಂಡೀಷನ್ ಏನು ಹೇಳುತ್ತೆ, 6 ಮತ್ತು 5 ಅಫಿಯರ್ ರೆಸ್ಪೆಕ್ಟಿವ್ಲಿ ಆನ್ ದ ಫಸ್ಟ್ 2 ಟಾಸ್ ಅಂತ ಹೇಳ್ತಾರೆ. 6 ಮತ್ತು 5 ಫಸ್ಟ್ 2 ಟಾಸಲ್ಲೇ ಬರಬೇಕು. ಇಲ್ಲಿ 6 ಇರಬೇಕು, ಇಲ್ಲಿ 5 ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವ ಬೇಕಾದ ನಂಬರ್ ಇದು ನಡೆಯುತ್ತೆ. ಯಾವೆಲ್ಲ ಉಳಿದಿರೋದು 1 ಬರ್ಬೋದು, 6 5 ಬಂದಮೇಲೆ 2 ಬರ್ಬೋದು, 6 5 ಆದಮೇಲೆ 3 ಬರ್ಬೋದು, 6 5 ಆದಮೇಲೆ 4 ಬರ್ಬೋದು, 6 5 ಆದಮೇಲೆ 5 ಬರ್ಬೋದು, 6 5 ಆದಮೇಲೆ 6 ಬರ್ಬೋದು. ಇದು ಬಿಟ್ಟು ಬೇರೆ ಚಾನ್ಸಸ್ಸೇ ಇಲ್ಲ. 1 2 3 4 5 6 ಎರಡು ನಂಬರ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇರೋದೇ 3 ಪ್ಲೇಸಸ್ ಇದ್ದಾವೆ. ಈ 3 ಪ್ಲೇಸಲ್ಲಿ ಫಸ್ಟ್ ಪ್ಲೇಸಲ್ಲಿ 6, ಸೆಕೆಂಡ್ ಪ್ಲೇಸಲ್ಲಿ 5 ಅಂತ ಹೇಳಿದ್ದಾರೆ. ಇನ್ನು ಉಳಿದಿರೋದು 1ರಿಂದ ಹಿಡಿದು 6 ಪ್ಲೇಸಸ್. ಇದು ಎಫ್ ಕಂಡೀಷನ್. ಓಕೆ. ಸೊ ಇವಾಗ ಅವ್ರ ಕ್ವಶನಲ್ಲಿ ಇಲ್ಲಿಲ್ಲ. ಆ್ಯಕ್ಚುಲಿ ಮೇನ್ ಕ್ವಶನ್ ಏನಿರೋದಪ್ಪ ಅಂದರೆ ಈ ಗಿವನ್ ಬೈ ಎಫ್ ಅಂತ ಇರುತ್ತೆ. ಸೊ ಈ ಥರ ಇರುವಾಗ ನಾವು ಇಂಟರ್ಸೆಕ್ಷನ್ ಒಂದು ಫೈಂಡ್ ಮಾಡ್ಕೋಬೇಕಾಗತ್ತೆ. ಎರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನಾಗುತ್ತೆ. ಸೊ ಕಾಮನ್ ಬರಿಬೇಕಂದ್ರೆ ಇಲ್ಲಿ ಭಾಳಷ್ಟು ಎಲಿಮೆಂಟ್ಸ್ ಇದೆ, ನಾನು ಬರ್ದಿಲ್ಲ. ಹೇಗೆ ಚೆಕ್ ಮಾಡಬೇಕು, ಎರಡು ಕಂಡೀಷನ್ ಎಟ್ ಎ ಟೈಮ್ ತೊಗೊಂಬಿಡಿ. ಎರಡು ಕಂಡೀಷನ್ ಎಟ್ ಎ ಟೈಮ್ ತೊಗೊಂಡ್ರೆ ಏನಾಗುತ್ತೆ ನೋಡಿ. ಫಸ್ಟು ಈ ಕಂಡೀಷನ್ ಏನು ಹೇಳ್ತಾ ಇದೆ, 4 ಥರ್ಡ್ ಪ್ಲೇಸಲ್ಲಿ ಇರಬೇಕು. ಎಫ್ದು ಕಂಡೀಷನ್ ಫಸ್ಟ್ ನೋಡಿ ಇಲ್ಲಿದೆ ನೋಡಿ, 4 ಥರ್ಡ್ ಪ್ಲೇಸಲ್ಲಿ. ಇಲ್ಲಿ ಕಲರ್ ಚೇಂಜ್ ಮಾಡಿ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ ನೋಡಿ. ಥರ್ಡ್ ಪ್ಲೇಸ್, ಇದು ಥರ್ಡ್ ಪ್ಲೇಸ್ ಅಂತ ಕರಿತೀವಿ. ಇಲ್ಲಿ 4 ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಎಫ್ದು ಕಂಡೀಷನ್ ಹೇಳ್ತಾರೆ ಇಲ್ಲಿ 6 ಇರಬೇಕು, ಇಲ್ಲಿ 5 ಇರಬೇಕು. ಅಂದರೆ ಎರಡು ಎಟ್ ಎ ಟೈಮ್ ನಾವು ತೊಗೊಂಡ್ರೆ 6 5 4 ಇದು ಒಂದೇ ಪಾಸಿಬಿಲಿಟೀಸ್ ಆಗುತ್ತೆ. 6 5 4 ಕರೆಕ್ಟ್ ಅಲ್ವಾ. ಇದು ಬಿಟ್ಟು ಬೇರೆ ಯಾವುದಾದ್ರು ಪಾಸಿಬಿಲಿಟಿನಿ ಇದೆನಾ, ಇಲ್ಲ. ಇಲ್ಲಿ ಇದು ನೋಡಿ, ಇದನ್ನು ತೊಗೊಂಡೆ ಅಂತಂದರೆ ಇಲ್ಲಿ 4 ಇಲ್ಲ. ಇದು ಒಂದೇ ಪಾಸಿಬಿಲಿಟಿ. ಇದನ್ನು ಇದರಲ್ಲಿ ಬರುವಂಥ ಕಾಮನ್ ಫ್ಯಾಕ್ಟರ್ ಅಂದರೆ ಇದು ಒಂದೇ. ಅದು ಬಿಟ್ಟು ಬೇರೆ ಯಾವುದು ಇರೋದಿಲ್ಲ ಸ್ಟೂಡೆಂಟ್ಸ್. ಓಕೆ. ಸೊ ಒಂದಾದರೆ ಇದ್ರದ್ದು ಪ್ರೊಬ್ಯಾಬಿಲಿಟಿಯನ್ನು ಬರ್ಕೋಬೇಕಲ್ವಾ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ, ಎಷ್ಟಿದೆ, 1 ಇದೆ. ಅಂದರೆ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಅಂತ ಇರೋದು 216. ಆಮೇಲೆ ಎಫ್ ಒಂದು ಬೇಕು ಫಾರ್ಮುಲಾ ಸಲುವಾಗಿ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಒಂದು ಫೈಂಡ್ ಮಾಡ್ಕೊಳ್ಳಿ. ಎಷ್ಟಿದೆ, ಇಲ್ಲಿ 6 ಇದೆ. 6 ಡಿವೈಡ್ ಬೈ 216. ಇವಾಗ ಫಾರ್ಮುಲಾ ಹಚ್ಬಿಟ್ಟು ಸಾಲ್ವ್ ಮಾಡಿಬಿಟ್ರೆ ಮುಗಿದು ನೋಡಿ. ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಬೈ ಎಫ್ ಇಸ್ ಈಕ್ವಲ್ಸ್ ಟು ಏನಿದೆ ಫಾರ್ಮುಲಾ, ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡ್ ಬೈ ಪಿ ಆಫ್ ಎಫ್. ಇಂಟರ್ಸೆಕ್ಷನ್ದು ಆನ್ಸರ್ ಬಂದಿದೆ 1/216. ಎಫ್ದಿದೆ 6 ಡಿವೈಡ್ ಬೈ 216. ಎರಡು ಕ್ಯಾನ್ಸಲ್ ಆಗಿಬಿಡ್ತು. 1/6 ಇಸ್ ದ ಲಾಸ್ಟ್ ಆನ್ಸರ್. ಇಷ್ಟೇ ಮಾಡೋಕ್ಕೆ 2 ಮಾರ್ಕ್ಸ್ ಇದೆ ನೋಡಿ. ಏನಿದೆ ಹೇಳಿದ್ರಲ್ಲಿ ಎಲ್ಲನೂ ಸಿಂಪಲ್ ಇದೆ ಅಲ್ವಾ. ಸ್ವಲ್ಪ ನೀವು ಕೇರ್ಫುಲ್ ಅಬ್ಸರ್ವ್ ಮಾಡಿದರೆ ಈ ಒಂದು ಕ್ವಶನ್ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇದು ಅರ್ಥ ಆಗಿದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾ ಹೋಗಿ. ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಅಲ್ವಾ. ಎಸ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಕ್ವಶನ್ ನಂಬರ್ 2. ಇಲ್ಲಿನೂ ಕೂಡ ಈ ಗಿವನ್ ಬೈ ಎಫ್ನೇ ಮಾಡಬೇಕು. ಮದರ್ ಫಾದರ್ ಆ್ಯಂಡ್ ಸನ್ ಲೈನ್ ಅಪ್ ಎಟ್ ಅ ರ್ಯಾಂಡಮ್ ಫ್ಯಾಮಿಲಿ ಪಿಕ್ಚರ್. ಇದೊಂದು ಫ್ಯಾಮಿಲಿ ಪಿಕ್ಚರ್ ಸೆಲ್ಫಿ ತೊಗೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಯಾರ್ಯಾರು ಇದ್ದಾರೆ, ಮದರ್ ಇದ್ದಾರೆ, ಫಾದರ್ ಮತ್ತು ಸನ್ ಯಾವ್ಯಾವ ಆ್ಯಂಗಲಲ್ಲಿ ನಿಂತ್ಕೊಳ್ಬೋದು ಅಂತ ಇದೆ. ಫಸ್ಟ್ ಸ್ಯಾಂಪಲ್ ಸ್ಪೇಸ್ನ ಬರೆದಿಟ್ಕೊಳ್ಳೋಣ. ಸ್ಯಾಂಪಲ್ ಸ್ಪೇಸ್ ಏನೇನಾಗುತ್ತೆ, ಸ್ಯಾಂಪಲ್ ಸ್ಪೇಸಲ್ಲಿ ಫಸ್ಟ್ ಇದರಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು. ಮದರ್ ಇದೆ, ಫಾದರ್ ಇಲ್ಲಿದ್ದಾರೆ, ಸನ್ ಇಲ್ಲಿದ್ದಾರೆ. ಅಥವಾ ಮದರ್ ಇಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ, ಫಾದರ್ ಅದೇ ರಿಪೀಟ್ ಆಗ್ತಾ ಇದೆ. ಫಸ್ಟ್ ಮದರ್, ಆಮೇಲೆ ಸನ್, ಆಮೇಲೆ ಫಾದರ್, ಈ ಥರ ನಿಂತ್ಕೊಳ್ಬೋದು. ಅದಾದಮೇಲೆ ಫಸ್ಟಿಗೆ ಸನ್ನು, ಮದರು, ಫಾದರ್, ಇದು ಒಂದು ಪಾಸಿಬಿಲಿಟಿ. ಫಸ್ಟಿಗೆ ಸನ್ನು, ಫಾದರು, ಆಮೇಲೆ ಮದರ್, ಇದು ಒಂದು ಪಾಸಿಬಿಲಿಟೀಸ್ ಇದೆ. ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ಫಾದರು, ಆಮೇಲೆ ಸನ್, ಆಮೇಲೆ ಮದರ್, ಫಸ್ಟ್ ಫಾದರು, ಆಮೇಲೆ ಮದರು, ಆಮೇಲೆ ಸನ್. ಇಷ್ಟು ಪಾಸಿಬಿಲಿಟೀಸ್ ಇದಾವಲ್ಲ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ. ಇದು ಬಿಟ್ಟು ಮತ್ತೆ ಪಾಸಿಬಿಲಿಟೀಸ್ ಆಗಲಿಕ್ಕೆ ಸಾಧ್ಯ ಇದೆನಾ, ಇಲ್ಲ. ಫಸ್ಟ್ ಎಫ್ ಬಂದಿದೆ, ಫಸ್ಟ್ ಎಸ್ ಬಂದಿದೆ, ಫಸ್ಟ್ ಎಮ್ ಬಂದಿದೆ. ಅಂದರೆ ಟೋಟಲ್ ಪಾಸಿಬಿಲಿಟೀಸ್ ಎಷ್ಟಾಯಿತು, 1 2 3 4 5 6 ಪಾಸಿಬಿಲಿಟೀಸ್ ಇದೆ.
ಇವಾಗ ಫಸ್ಟ್ ಇವೆಂಟ್ ಇದು ಕಂಡೀಷನ್ ಓದೋಣ. ಏನಿದೆ, ಸನ್ ಆನ್ ಒನ್ ಎಂಡ್ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಎಂಡಲ್ಲಿ ಸನ್ ಇರುವಂಥದ್ದು ಬರೀರಿ. ಸೊ ಎಲ್ಲೆಲ್ಲಿದೆ, ಇಲ್ಲೊಂದಿದೆ, 2 3 4. ಸೊ ಈ 4 ಪಾಸಿಬಿಲಿಟೀಸು ಈ ಒಂದು ಸೆಟ್ಟಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಬಹಳ ಸಿಂಪಲ್. ಸರ್ ಇದು ಎಲ್ಲಿ ಎಂಡ್ ಆಗುತ್ತೆ, ಇದನ್ನು ಎಂಡ್, ಯಾವುದಾದ್ರೂ ಒಂದು ಎಂಡ್ ಅಂತ ಹೇಳಿದಾರೆ ಅವರು, ಯಾವುದಾದ್ರೂ ಆಗ್ಬೋದು. ಸೊ ಹಾಗಾಗಿ ಈ 4 ರಿಸಲ್ಟ್ಸ್ಗಳನ್ನ ಇಲ್ಲಿ ಬರ್ಕೊಳ್ಬೇಕು, FMS ಆಯಿತಾ. ಸೊ ಇದು ಮುಗೀತು. ಇನ್ನು ಎಫ್ ಕಂಡೀಷನ್ ನೋಡೋಣ. ಎಫ್ ಕಂಡೀಷನ್ ಏನು ಹೇಳಿದ್ದಾರೆ ನೋಡಿ, ಫಾದರ್ ಇನ್ ಮಿಡಲ್ ಅಂತ ಹೇಳ್ತಾರೆ. ಫಾದರ್ ಮಿಡಲ್ ಇರುವಂಥ ಚಾನ್ಸಸ್ಸು ಇಲ್ಲಿ ಒಂದಿದೆ, ಅಗೇನ್ ಇಲ್ಲಿ ಒಂದಿದೆ, ಆಯಿತು. 2 ಪಾಸಿಬಿಲಿಟೀಸ್ ಇರುವಂಥದ್ದು, ಕರೆಕ್ಟ್ ಅಲ್ವಾ? ಸೊ 2 ರಿಸಲ್ಟ್ನ ಬರ್ಕೊಳ್ಳಿ, MFS, ಇನ್ನೊಂದು SFM. ಓಕೆ, ಸೊ 2 ಪಾಸಿಬಿಲಿಟಿ. ಇವಾಗ ಎರಡರದ್ದು ಇಂಟರ್ಸೆಕ್ಷನ್ ಅಂತ ತೊಗೊತೀರಾ. ಇಂಟರ್ಸೆಕ್ಷನ್ ತೊಗೊಂಡ್ರೆ ಏನಾಗುತ್ತೆ, ಇಂಟರ್ಸೆಕ್ಷನಲ್ಲಿ ಕಾಮನ್ ಬರುವಂಥದ್ದು ಏನಿದೆ ನೋಡಿ, ಎಫ್ ಮಿಡಲ್ ಇರಬೇಕು, ಸನ್ ಆನ್ ಒನ್ ಎಂಡಲ್ಲಿ ಇರಬೇಕು. ಇಲ್ಲೊಂದಿದೆ MFS ಇದೆ, ಇಲ್ಲಿ MFS ಇದೆ, ಮತ್ತು SFM ಇದೆ. ಸೊ 2 ಕಾಮನ್ ಫ್ಯಾಕ್ಟರ್ ಬರ್ತಾ ಇದೆ, MFS SFM ಕಾಮನ್ ಇದೆಯಲ್ವಾ. ಸೊ ಇದರದ್ದು ಪ್ರೊಬ್ಯಾಬಿಲಿಟಿ ಬರೆದ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಪ್ರೊಬ್ಯಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ನ ಮಾಡಿದ್ರೆ 2 ಡಿವೈಡ್ ಬೈ ಎಷ್ಟಿದೆ, ಇದು ಟೋಟಲ್ ಸ್ಯಾಂಪಲ್ಸ್ 1 2 3 4 5 6, 2/6 ಆಗುತ್ತೆ. ಇದ್ರದ್ದು ಕೂಡ ಅದೇ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್. ಪ್ರೊಬ್ಯಾಬಿಲಿಟಿ ಆಫ್ ಎಫ್ದು ಆನ್ಸರ್ ಎಷ್ಟಾಗುತ್ತೆ, 2/6 ಆಗುತ್ತೆ. ಸೊ ಇವಾಗ ನಾವು ಫಾರ್ಮುಲಾ ಇ ಗಿವನ್ ಬೈ ಎಫ್ನ ಬರೆದ್ರೆ ಏನಾಗುತ್ತೆ ನೋಡಿ, 2/6 ಡಿವೈಡ್ ಬೈ 2/6 ಅಂದರೆ ಆನ್ಸರ್ ಬರುತ್ತೆ 1. ಅರ್ಥ ಆಯ್ತಾ? ಓಕೆ, 11th ಒನ್ ಈ ಥರ ಇರುವಂಥ ಕ್ವಶನ್ನು ಕೇಳ್ಬೋದು. ಓಕೆ, ಸೊ ಅದಕ್ಕೆ ನಾನು ಇದನ್ನು ಕೂಡ ಚೂಸ್ ಮಾಡಿದ್ದೀನಿ. ಏನಿದೆ ಇಲ್ಲಿ, ಎ ಫೇರ್ ಡೈಸ್ ರೋಲ್ ಅಂತ ಹೇಳಿದ್ರೆ, ಒಂದು ಡೈನ ರೋಲ್ ಮಾಡಿದ್ವಿ ಅಂದರೆ ಏನಾಗುತ್ತೆ, 1 2 3 4 5 ಆಗುತ್ತಾ. ಈ ಸ್ಯಾಂಪಲ್ ಸ್ಪೇಸ್ನ ಬರ್ಕೊಂಡ್ಬಿಡ್ತೀನಿ ನಾನು, 1 2 3 4 5 6 ಇದು ಪಾಸಿಬಿಲಿಟೀಸ್ ಇದೆ. ಇವೆಂಟ್ ಇ ಕೊಟ್ಟರೆ, ಇವೆಂಟ್ ಎಫ್ ಕೊಟ್ಟಿದ್ದಾರೆ, ಜಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇ ಗಿವನ್ ಬೈ ಎಫ್ ಎಷ್ಟು ಸಿಂಪಲ್ ಇದೆ ನೋಡಿ. ಇ ಗಿವನ್ ಬೈ ಎಫ್ ಮಾಡಬೇಕಂದ್ರೆ ನಮಗೆ ಇಂಟರ್ಸೆಕ್ಷನ್ ಒಂದು ಬೇಕಾಗುತ್ತೆ. ಇಂಟರ್ಸೆಕ್ಷನ್ ಇ ಇಂಟರ್ಸೆಕ್ಷನ್ ಎಫ್ನ ನಾನು ಇಲ್ಲೇ ಬರ್ಕೊತಾ ಇದ್ದೀನಿ ನೋಡಿ. ಇವೆರಡರಲ್ಲಿ ಕಾಮನ್ ಏನು ಕಾಣಿಸ್ತಾ ಇದೆಯಪ್ಪ, 3 ಕಾಣಿಸ್ತಾ ಇದೆ. ಅಂದರೆ ಇದರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಇ ಇಂಟರ್ಸೆಕ್ಷನ್ ಎಫ್ದು 1/6 ಆಗುತ್ತೆ. ಓಕೆ, ಸೊ ಫಾರ್ಮುಲಾ ಬರೀತೀರಾ, ಇ ಇಂಟರ್ಸೆಕ್ಷನ್ ಎಫ್ ಡಿವೈಡ್ ಬೈ ಪಿ ಆಫ್ ಎಫ್ ಅಂದರೆ ಆನ್ಸರ್ ಎಷ್ಟಾಯಿತು, 1/6. ಎಫ್ದು ಎಷ್ಟಿದೆ, 2/6. ಸೊ 2/6 ಅಂದರೆ 6 6 ಕ್ಯಾನ್ಸಲ್, 1/2 ಇಷ್ಟೇ ಇದೆಯಲ್ಲ. ಅದೇ ಎಫ್ ಗಿವನ್ ಬೈ ಇ ಮಾಡಿದ್ರೆ ಇಂಟರ್ಸೆಕ್ಷನ್ ಅಂತೂ ಸೇಮೇ ಇರುತ್ತೆ. ಇವಾಗ ಇದ್ದದ ಆನ್ಸರ್ ನೋಡಿ, ಇದೇ ಕ್ವಶನ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಎಫ್ ಗಿವನ್ ಬೈ ಇ ಅಂತಂದರೆ ಫಾರ್ಮುಲಾ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಇಂಟರ್ಸೆಕ್ಷನ್ ಸೇಮೇ ಇರುತ್ತೆ ಸ್ಟೂಡೆಂಟ್ಸ್. ಇ ಗಿವನ್ ಬೈ ಎಫ್ ತೊಗೊಳ್ಳಿ ಅಥವಾ ಎಫ್ ಗಿವನ್. ಆದರೆ ಇಲ್ಲಿ ಬರೀಬೇಕಾದ್ರೆ ಇಲ್ಲಿ ಏನು ಗಿವನ್ ಬೈ ಇರುತ್ತಲ್ಲ ಅದು ಕೆಳಗಡೆ ಬರೀತೀರಾ. ಇಂಟರ್ಸೆಕ್ಷನ್ ಆನ್ಸರ್ 1/6 ಇರುತ್ತೆ, ಕರೆಕ್ಟಾ. ಇವೆರಡಲ್ಲಿ ಕಾಮನ್ 3ನೇ ಬರೋದಲ್ವಾ. ಬಟ್ ಎಫ್ ಇದ ಆನ್ಸರ್ ಏನಿದೆ, ಇಲ್ಲಿ 3 ಇದೆ ಅಂದರೆ 3/6 ಆಗಿಬಿಡುತ್ತೆ. ಇವಾಗ 6 6 ಕ್ಯಾನ್ಸಲ್ ಆಗಿ 1/3 ಆನ್ಸರ್ ಬರುತ್ತೆ. ಈಸಿ ಇದೆಯಲ್ಲ. ಎಸ್, ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಸಿಂಪಲ್ ಇದೆ. ಇವಾಗ ಇ ಆ್ಯಂಡ್ ಜಿ ತೊಗೊಳ್ಳೋದು ನೀವು. ಇ ಮತ್ತು ಜಿ ಅಲ್ಲಿ ಕಾಮನ್ ಏನಿದೆ ಬರೀತೀರಾ, ಅದನ್ನು ಸಾಲ್ವ್ ಮಾಡ್ತೀರಾ. ಏನು ಇಂಪಾರ್ಟೆಂಟ್, ಥರ್ಡ್ ಒನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇರೋದು. ಇದರಲ್ಲಿ ಎಲ್ಲ ಕ್ವಶನ್ಸ್ನ ಕೇಳಲ್ಲ, ಯಾವುದಾದ್ರೂ ಒಂದು ಕ್ವಶನ್ನ ಕೇಳ್ಬೋದು ಅಥವಾ ಇದನ್ನು 2 ಕ್ವಶನ್ನ ಕೂಡಿ ಕೇಳ್ಬೋದು ಒಂದೊಂದು ಮಾರ್ಕ್ಸಿಗೆ. ಓಕೆ, ಸೊ ಥರ್ಡ್ ಒನ್ ನೋಡಿ. ಥರ್ಡ್ ಒನ್ ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಚೇಂಜ್ ಮಾಡೋಣ. ಪ್ರೊಬ್ಯಾಬಿಲಿಟಿ ಥರ್ಡ್ ಕ್ವಶನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರೊಬ್ಯಾಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಗಿವನ್ ಬೈ ಜಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಕಂಡೀಷನ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಹಾಕಿದೆ ಅಂತ ಅಂದ್ಕೊಳ್ಳಿ. ಇಂಟರ್ಸೆಕ್ಷನ್ ಮೇಲ್ಗಡೆ ಬರೀತಿದ್ದೀವಲ್ಲ, ಇ ಯೂನಿಯನ್ ಎಫ್ ಗಿವನ್ ಬೈ ಇದೆ. ಗಿವನ್ ಬೈ ಅಂದರೆ ಮೊದಲಿಗೆ ನಾವು ಏನು ಮಾಡ್ತೀವಿ, ಮೇಲ್ಗಡೆ ಇಂಟರ್ಸೆಕ್ಷನ್ ಫಾರ್ಮುಲಾ ಹಾಕೊತೀವಿ ಅಲ್ವಾ. ಸೊ ಇದು ಎ ಇ ಇಂಟರ್ಸೆಕ್ಷನ್ ಎಫ್ ಬರ್ತೀವಿ. ಇವಾಗ ಈ ಜಾಗದಲ್ಲಿ ಇದು ಪೂರ ಇದೆ, ಇಂಟರ್ಸೆಕ್ಷನ್ ಜಿ ಆಗುತ್ತೆ, ಡಿವೈಡ್ ಬೈ ಕೆಳಗಡೆ ಏನು ಬರೀಬೇಕು, ಜಿ ಇದೆ. ಸೊ ಪಿ ಆಫ್ ಜಿ. ಓಕೆ, ಸೊ ಇ ಯೂನಿಯನ್ ಎಫ್ನ ಮೊದಲಿಗೆ ಸಿಂಪ್ಲಿಫೈ ಮಾಡ್ಕೋಬೇಕು. ಇವಾಗ ಇ ಯೂನಿಯನ್ ಜಿನ ಮಾಡಿದ್ರೆ, ಇದನ್ನ ಇರೇಜ್ ಮಾಡಿ ಇಲ್ಲೇ ಮಾಡ್ತಾ ಇದ್ದೀನಿ ನೋಡಿ. ಇ ಯೂನಿಯನ್ ಎಫ್ನ ತಗೋಬೇಕು. ಸಾರಿ, ಇ ಯೂನಿಯನ್ ಎಫ್ ಅಂದರೆ ಇವೆರಡನ್ನ ಕೂಡಿಸಿ ಬರೀಕೊಳ್ಬೇಕು. ಏನಾಗುತ್ತೆ, ಇ ಯೂನಿಯನ್ ಎಫ್. ಇ ಯೂನಿಯನ್ ಎಫ್ ಅಂದರೆ 1 ಇದೆ, 2 ಇದೆ, 3 ಇದೆ, 5 ಇದೆ. ಇಷ್ಟೇ ಇದೆನಾ, ಇದ್ರದ್ದು ರಿಸಲ್ಟ್ ಸಿಕ್ತು. ಅದಾದಮೇಲೆ ಜಿ ಇಲ್ಲಿದೆ. ಸೊ ಇವೆರಡನ್ನ ಇಂಟರ್ಸೆಕ್ಷನ್ನ ತೊಗೋಬೇಕು ನಾವು. ಅದು ನಮಗೆ ಸಿಗೋದು ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ಅಂದಾಗೆ. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನೇನು ಕಾಣಿಸ್ತಾ ಇದೆಯಪ್ಪ, 2 ಇದೆ, 3 ಇದೆ, ಆಮೇಲೆ 5 ಇದೆ. ಇವೆರಡು ಕಾಮನ್ ಇದೆಯಾ, 3 ಎಲಿಮೆಂಟ್ಸ್. ಅಂದರೆ ಇದ್ರದ್ದು ಪ್ರೊಬ್ಯಾಬಿಲಿಟಿ ಏನನ್ನಂಗಾಯಿತು, 3 ಡಿವೈಡ್ ಬೈ 6 ಆಯಿತು. ಇವೇ 3 ಎಲಿಮೆಂಟ್ಸ್ ಕಾಮನ್ ಬಂದಿದೆಯಲ್ಲ, 3 ಡಿವೈಡ್ ಬೈ 6 ಗಿವನ್ ಬೈ ಜಿ. ಜಿದ ಎಲಿಮೆಂಟ್ ಎಷ್ಟಿದೆ, 1 2 3 4. ಅಂದರೆ ಇದರ ಆನ್ಸರ್ ಎಷ್ಟಾಗುತ್ತೆ, 4/6 ಆಗುತ್ತೆ. ಅಗೇನ್ 6 6 ಕ್ಯಾನ್ಸಲ್, 3/4 ಇಷ್ಟೇ ಇರೋದು ನೋಡಿ ಸ್ಟೂಡೆಂಟ್ಸ್. ಈಸಿ ಇದೆ ಅಲ್ವಾ, ಇದು ಅರ್ಥ ಆಯ್ತಾ?
ಅರ್ಥ ಆಗಿದ್ರೆ ಅಗೇನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಫಾಸ್ಟಾಗಿ ಎಲ್ಲರೂ ಮೆಸೇಜ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಅರ್ಥ ಆಗ್ತಾ ಇದ್ರೆ, ಇಲ್ಲ ಏನಾದರೂ ಡೌಟ್ಸ್ಗಳಿದ್ದರೆ. ಆಯಿತಾ? ಫಾಸ್ಟಾಗಿ. ನೆಕ್ಸ್ಟ್ ಇಂಟರ್ಸೆಕ್ಷನ್ದು ಕೂಡ ಅದೇ ಥರನಾಗಿನೇ ಸಾಲ್ವ್ ಮಾಡ್ಕೋಬೇಕು. ಇಂಟರ್ಸೆಕ್ಷನ್ನ ಫಸ್ಟ್ಗೆ ಫೈಂಡ್ ಮಾಡ್ಕೊಳ್ಳಿ, ಅದಾದಮೇಲೆ ಜಿನ ಫೈಂಡ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾ? ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಇಲ್ಲಿ ಅದೇ ಇದೆ ನೋಡಿ, ಇನ್ನೊಂದು ಕ್ವಶನ್ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ಇನ್ನೊಂದು ಮೆಥಡ್ ಕೂಡ ಅಂತಲೇ ಸಾಲ್ವ್ ಮಾಡ್ಬೋದು. ಇನ್ನೊಂದು ಮೆಥಡ್ ಯಾವ ಥರ ಅಂತಂದರೆ, ಒಂದು ಸೆಕೆಂಡ, ಎಲ್ಲಾಯ್ತಪ್ಪ ಇದು, ಇಲ್ಲಿದೆ. ಇನ್ನೊಂದು ಇದು ಫಾರ್ಮುಲಾ ಇದೆ ನೋಡಿ, ಪ್ರಾಪರ್ಟಿನ ನಾನು ನಿನ್ನೆ ಕ್ಲಾಸಲ್ಲಿ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಪಿ ಆಫ್ ಇ ಗಿವನ್ ಬೈ ಜಿ, ಎಫ್ ಗಿವನ್ ಬೈ ಜಿ, ಇಂಟರ್ಸೆಕ್ಷನ್ ತೊಗೊಂಡು ಆ ಥರನೂ ಸಾಲ್ವ್ ಮಾಡ್ಬೋದು, ಒಂದೊಂದಾಗಿ ಸಪ್ರೇಟಾಗಿ ತೊಗೊಂಡು. ಓಕೆ, ಇವಾಗ ಇಲ್ಲೊಂದು ರಿಸಲ್ಟ್ ಇದೆ, ಇ ಇಂಟರ್ಸೆಕ್ಷನ್ ಎಫ್ ಗಿವನ್ ಬೈ ಜಿ ಅಂತ. ಇದನ್ನು ಏನು ಮಾಡ್ತೀರಾ, ಫಸ್ಟ್ ಇವಾಗ ಫಾರ್ಮುಲಾ ಪ್ರಕಾರ ಬರೆದ್ರೆ ಇಲ್ಲಿ ಬರೀತಾ ಇದೆ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಜಿ, ಸರಿ ಎಫ್ ಇದೆ, ಇ ಇಂಟರ್ಸೆಕ್ಷನ್ ಎಫ್, ಇದು ಒಂದು ರಿಸಲ್ಟು. ಅಗೇನ್ ಇಂಟರ್ಸೆಕ್ಷನ್ ಜಿ ಆಗುತ್ತೆ, ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಜಿ ಅಂತ ಬರುತ್ತೆ. ಫಾರ್ಮುಲಾ ಡೈರೆಕ್ಟ್ನಾಗಿ ಬರೆದಿದ್ರು ನಾನು. ಇ ಇಂಟರ್ಸೆಕ್ಷನ್ ಎಫ್, ಇ ಮತ್ತು ಎಫ್ ಅಲ್ಲಿ ಕಾಮನ್ ಏನಿದೆ, 3 ಇದೆ. ಸೊ ಇವಾಗ 3 ಎಲಿಮೆಂಟ್ ಬಂತು. ಅವಾಗ ಈ ಮತ್ತು ಇದರಲ್ಲಿ ಮತ್ತೆ ಏನು ಕಾಮನ್ ಇದೆ, 3ನೇ ಇದೆ ಅಲ್ವಾ. ಸೊ ಅಂದರೆ ಇದ್ರದ್ದು ಆನ್ಸರ್ ಏನಾಗಿಬಿಡುತ್ತೆ, 1/6 ಆಗಿಬಿಡುತ್ತೆ. ಸೊ ಅಗೇನ್ ಜಿದ ಆನ್ಸರ್ ಎಷ್ಟಿದೆ ನೋಡಿ ಸ್ಟೂಡೆಂಟ್ಸ್, ಜಿದ ಆನ್ಸರ್ ಇರೋದು 4/6. ಸೊ ಇವಾಗ 6 ಕ್ಯಾನ್ಸಲ್, ಇದರ ಆನ್ಸರ್ 1/4 ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಥರ ಸಿಂಪಲ್ ಆಗಿನೂ ಕೂಡ ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಇವಾಗೆಲ್ಲ ಹೇಳಿದೆ, ಈ ಥರ ಕ್ವಶನ್ ಬರ್ಬೋದು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇಲ್ಲೊಂದಿದೆ ನೋಡಿ, ಇದು ಬಂದಿರುವಂಥ ಚಾನ್ಸಸ್ ಇದೆ. ಸೊ ಎಲ್ಲ ಕ್ವಶನ್ ನಾನು ಇವತ್ತಿನ ದಿವಸ ಸಾಲ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ದೊಡ್ಡದಾಗ್ಬೋದು, ಬಟ್ ಇವತ್ತಿನ ಒಂದು ಕ್ಲಾಸಲ್ಲಿ ಎಲ್ಲನೂ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಬಿಡಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ನಾಳೆಯಿಂದ ಉಳಿದಿರುವಂಥ 2 ಮಾರ್ಕ್ಸ್ಗೆ ಪ್ರಿಪೇರ್ ಮಾಡಬೇಕು. ಓಕೆನಾ? ಎಸ್. ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಏನಿದೆ ನೋಡಿ, ಅಸ್ಯೂಮಿಂಗ್ ದ್ಯಾಟ್ ಈಚ್ ಬಾರ್ನ್ ಚೈಲ್ಡ್ ಈಸ್ ಈಕ್ವಲಿ ಲೈಕ್ಲಿ ಟು ಬಿ ಎ ಬಾಯ್ ಆರ್ ಗರ್ಲ್, ಇಫ್ ಎ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್, ವಾಟ್ ಈಸ್ ದ ಕಂಡೀಷನಲ್? ಇವಾಗ ನೋಡಿ, ಒಂದು ಫ್ಯಾಮಿಲಿಯಲ್ಲಿ 2 ಚಿಲ್ಡ್ರನ್ ಇದ್ದಾರೆ ಅಂತ ಇದ್ದಾರೆ. ಫಸ್ಟ್ಗೆ ನಾವು ಸ್ಯಾಂಪಲ್ ಸ್ಪೇಸ್ನ ಬರೆದಿಟ್ಕೊಳ್ಳೋಣ. ಸ್ಯಾಂಪಲ್ ಸ್ಪೇಸ್ನ ಬರೆದಿಟ್ಕೋಬೇಕಂದ್ರೆ ಏನೇನಾಗುತ್ತೆ ನೋಡಿ, ಒಂದು ಫ್ಯಾಮಿಲಿಯಲ್ಲಿ 2 ಚಿಲ್ಡ್ರನ್ ಇದ್ದಾರೆ ಅಂತಂದರೆ ಪಾಸಿಬಿಲಿಟೀಸ್ ಆಗುವಂಥದ್ದು, ಫಸ್ಟು ಬಾಯ್ ಆಗ್ಬೋದು 2, ಕರೆಕ್ಟಾ? ಅಥವಾ ಫಸ್ಟ್ ಬಾಯ್ ಆಗಿ ನೆಕ್ಸ್ಟ್ ಗರ್ಲ್ ಆಗ್ಬೋದು, ಅಥವಾ 2 ಗರ್ಲ್ ಆಗ್ಬೋದು, ಅಥವಾ ಫಸ್ಟ್ ಗರ್ಲ್ ಆಗಿ ಆಮೇಲೆ ಬಾಯ್ ಆಗ್ಬೋದು. ಇದು ಬಿಟ್ಟು ಮತ್ತೆ ಬೇರೆ ಪಾಸಿಬಿಲಿಟೀಸ್ ಇದೆಯಾ? 2 ಬಾಯ್ ಆಗ್ಬೋದು, 2 ಗರ್ಲ್ ಆಗ್ಬೋದು, ಅಥವಾ ಫಸ್ಟ್ ಬಾಯ್ ಆಮೇಲೆ ಗರ್ಲ್, ಅಲ್ವಾ ಫಸ್ಟ್ ಗರ್ಲ್ ಅಥವಾ ಆಮೇಲೆ ಬಾಯ್, ಎಷ್ಟು ಪಾಸಿಬಿಲಿಟೀಸ್ ಇದೆ. ಇವಾಗ ಕ್ವಶನಲ್ಲಿ ನೋಡ್ತಾ ಹೋಗಿ, ಕ್ವಶನಲ್ಲಿ ಹೇಳ್ತಾರೆ ವಾಟ್ ಈಸ್ ದ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ದ್ಯಾಟ್, ಇಲ್ಲಿದೆ ಫಸ್ಟ್ ಇವೆಂಟ್. ನಾನು ನಿಮಗೆ ಹೇಳಿದೆ, ಯಾವಾಗಲೂ ಈ ವರ್ಡ್ ನೋಡಿದ ಮೇಲೆ ಮುಂದೊಂದು ಕಂಡೀಷನ್ ಇರುತ್ತಲ್ಲ, ಅದು ಫಸ್ಟ್ ಇವೆಂಟು. ಬೋತ್ ಆರ್ ಗರ್ಲ್ ಅಂತ ಕೊಡ್ತಾರೆ, ಇದಾಗಿದೆ ನಿಮ್ಮದು ಫಸ್ಟ್ ಕಂಡೀಷನ್. ಇದನ್ನು ಬರ್ಕೊಳ್ಬೇಕು. ಇವೆಂಟ್ ಏನಂತ ಕೊಡ್ತಾ ಇದ್ದೀರಾ, ಬೋತ್. ಇದು ನೀವು ಏನು ಡಿನೋಟ್ ಮಾಡ್ತಾ ಇದ್ದೀರಾ ಅಂದರೆ ಬರೀಬೇಕಾಗತ್ತೆ, ಬೋತ್ ಆರ್ ಗರ್ಲ್ ಅಂತ. ಓಕೆ, ಸೊ ಬೋತ್ ಆರ್ ಗರ್ಲ್ಸ್ ಅಂದರೆ ಇದರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಪಿ ಆಫ್ ಇ. ಪಿ ಆಫ್ ಇ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್, ಇವಾದ್ರಲ್ಲಿ ಪಾಸಿಬಿಲಿಟೀಸ್ ಏನೋ 2 ಗರ್ಲ್ ಆಗುವಂಥದ್ದು ಜಿ ಇದೆ. ಅಂದರೆ ಇದ್ರದ್ದು ಆನ್ಸರ್ ಏನಾಗಿಬಿಡುತ್ತೆ, ಒಂದೇ ಪಾಸಿಬಿಲಿಟಿ 2 ಗರ್ಲ್ ಆಗಬೇಕಂದ್ರೆ 1/4 ಆಗುತ್ತೆ. ಬಟ್ ಇದು ಅವ್ರ ಕ್ವಶನಲ್ಲಿ ಕೇಳಿಲ್ಲ, ಗಿವನ್ ದ್ಯಾಟ್ ಅಂತ ಹೇಳ್ತಾರೆ ನೋಡಿ. ಗಿವನ್ ದ್ಯಾಟ್ ಅಂದರೆ ಇದು ಎಫ್ ಕಂಡೀಷನ್. ಓಕೆ, ಸೊ ಗಿವನ್ ದ್ಯಾಟ್ ಅಂದರೆ ಎಫ್, ಇದು ಸೆಕೆಂಡ್ ಇವೆಂಟ್ ಆಗಿರುತ್ತೆ. ಇಲ್ಲಿ 2 ಕ್ವಶನ್ ಇದೆ. ದ ಯಂಗೆಸ್ಟ್ ಈಸ್ ಅ ಗರ್ಲ್ ಅಂತ ಹೇಳ್ತಾರೆ. ಯಂಗೆಸ್ಟ್ ಅಂದರೆ ಸಣ್ಣ ಹುಡುಗಿ ಏನಾಗಿರಬೇಕು, ಚಿಕ್ಕವಳು ಏನಾಗಿರಬೇಕು ಅಂತ ಹೇಳ್ತಾರೆ, ಅದು ಗರ್ಲ್ ಆಗಿರಬೇಕು. ಅಂದರೆ ಪಾಸಿಬಿಲಿಟೀಸ್ ಯಾವುದು, ಇದು ಪಾಸಿಬಿಲಿಟೀಸ್ ಇಲ್ಲ, ಇಲ್ಲಿ ಗರ್ಲ್ ಆಗಿದೆ. ಸೊ ಇದು ಬರ್ಬೋದು ಬಿ ಜಿ. ಇದು ಫಸ್ಟು ಬಾಯ್ ಆಗಿ ನೆಕ್ಸ್ಟ್ ಗರ್ಲ್ ಆಗಿದ್ರೆ ಇದು ಯಂಗೆಸ್ಟ್ ಆಗಿರುತ್ತಾ, ಆಮೇಲೆ ಫಸ್ಟ್ ಗರ್ಲ್ ಆಗಿ ಸೆಕೆಂಡ್ ಒನ್ ಗರ್ಲ್ ಆಗಿದ್ರೆ ಇದು ಯಂಗೆಸ್ಟ್ ಆಗಿರುತ್ತೆ. ಅಗೇನ್ ಇದು ಬಿಟ್ಟರೆ ಮತ್ತೆ ಪಾಸಿಬಿಲಿಟೀಸ್ ಇದೆನಾ, ಇಲ್ಲ. ಸೊ 2 ಪಾಸಿಬಿಲಿಟೀಸ್ ಇದಾವೆ. ಅಂದರೆ ಇವಾಗ ಇದ್ರದ್ದು ಪ್ರೊಬ್ಯಾಬಿಲಿಟಿ ಬರೆದ್ರೆ ಏನಾಗುತ್ತೆ, ಪಿ ಆಫ್ ಎಫ್ 2/6 ಆಗುತ್ತೆ. ಸೊ ಇವಾಗ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಇ ಗಿವನ್ ಬೈ ಎಫ್ ಅಂತ ಹೇಳಿ. ಇ ಗಿವನ್ ಬೈ ಎಫ್ ಮಾಡಿದ್ರೆ ಇಂಟರ್ಸೆಕ್ಷನ್ ಬರಿತೀನಿ ನೋಡಿ ನಾನು ಇವಾಗ ಫಾರ್ಮುಲಾ. ನೆಕ್ಸ್ಟ್ ಟೈಮ್ ನೀವೇ ಅದನ್ನು ಡೈರೆಕ್ಟಾಗಿ ಬರ್ಬೋದು, ಸಾಲ್ವ್ ಮಾಡಿ.
ಇಂಟರ್ಸೆಕ್ಷನ್ ಆನ್ಸರ್ ಆಗಿದೆ 2/6, ಇದಾಗಿದೆ 1/, ಇಂಟರ್ಸೆಕ್ಷನ್ ಮಾಡಿ ಇಲ್ಲಲ್ಲ. ಸೊ ಮೊದಲಿಗೆ ಇಂಟರ್ಸೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಮಾಡ್ತಾ ಇದೆ ನೋಡಿ, ಇಂಟರ್ಸೆಕ್ಷನ್ ಮಾಡಲೇಬೇಕು, ಕಂಪಲ್ಸರಿ ಬರೀಲೇಬೇಕು. ಸೊ ಈ ಇಂಟರ್ಸೆಕ್ಷನ್ ಎಫ್, ಇವೆರಡರಲ್ಲಿ ಕಾಮನ್ ಏನು ಕಾಣಿಸ್ತಾ ಇದೆ, ಈ ಇಂಟರ್ಸೆಕ್ಷನಲ್ಲಿ ಜಿ ಅನ್ನೋದಿದೆ. ಸೊ ಇದರದ್ದು ಪ್ರೊಬ್ಯಾಬಿಲಿಟಿಯನ್ನು ಬರೀತೀರಾ. ಈ ಇಂಟರ್ಸೆಕ್ಷನ್ ಎಫ್ದು ಆನ್ಸರ್ ಏನಾಗುತ್ತೆ 1/6 ಆಗುತ್ತೆ. ಅಂದರೆ ಇದ್ರದ್ದು ಆನ್ಸರ್ ಆಗಿದೆ 1/6, ಎಫ್ದ ಆನ್ಸರ್ ಆಗಿದೆ 2/6. ಅಂದರೆ ಫೈನಲಿ ಬಂತು 1/2. 6 ಆಸ್ ಇಟ್ ಈಸ್ ಕ್ಯಾನ್ಸಲ್. ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ 2/6, ಯಾಕಂದರೆ ಇಲ್ಲಿ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಈ ಥರ ಆಗುತ್ತೆ. ಅಗೇನ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಸಬ್ ಕ್ವಶನ್. ಇದಕ್ಕೆ ಮತ್ತೆ ಬೇರೆ ಇವೆಂಟ್ ಅಂತ ತಗೊಳ್ಳಿ. ಅಟ್ ಲೀಸ್ಟ್ ಒನ್ ಈಸ್ ಅ ಗರ್ಲ್ ಅಂತ. ಓಕೆ, ಸೊ ಅಟ್ ಲೀಸ್ಟ್ ಒನ್ ಈಸ್ ಅ ಗರ್ಲ್. ಎರಡು ರಿಸಲ್ಟ್ ಇಬ್ಬರು ಇದ್ದಾರಲ್ಲ ಚಿಲ್ಡ್ರನಲ್ಲಿ, ಇಬ್ಬರಲ್ಲಿ ಒಬ್ಬರು ಏನಾಗಿರ್ಬೇಕಂತ ಹೇಳ್ತಾ ಇದ್ದಾರೆ ಅವರು, ಒಂದು ಗರ್ಲ್ ಆಗಿರಬೇಕು, ಒಂದಾದ್ರೂ ಗರ್ಲ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಇದು ಪಾಸಿಬಿಲಿಟೀಸ್ ಇದೆ, ಇದೂ ಪಾಸಿಬಿಲಿಟಿ ಇದೆ. ಒಂದಕ್ಕಿಂತ ಜಾಸ್ತಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ಪಾಸಿಬಿಲಿಟೀಸ್ ಇದೆ. ಅದಾಯ್ತು ಅಂದರೆ ಇದಕ್ಕೆ ನಾನು ಬೇರೆ ಇವೆಂಟ್ ತಗೋತೀನಿ, ಜಿ ಅಂತ ಹೇಳಿ. ಓಕೆನಾ. ಸೊ ಏನಿದೆ ಜಿ, ಬಿ ಜಿನೂ ತೊಗೋಬೋದು, ಅಥವಾ ಜಿನು ತೊಗೋಬೋದು, ಅಥವಾ ಜಿ ಬಿನು ತೊಗೋಬೋದು. ಅಂದರೆ ಇದರದ್ದು ಪ್ರೊಬ್ಯಾಬಿಲಿಟಿ ಆಫ್ ಜಿ ಏನಾಗಿಬಿಡುತ್ತೆ ನೋಡಿ ಸ್ಟೂಡೆಂಟ್ಸ್, 3/4 ಆಗುತ್ತೆ. ಸಾರಿ, ನಾನು ಇಲ್ಲಿ 6 ಬರೆದಿದ್ದೀನಿ, ಇದು ಮಿಸ್ಟೇಕ್. ಇದು 4 ಆಗಿದೆಯಲ್ಲ, 4 ಸ್ಯಾಂಪಲ್ ಸ್ಪೇಸ್ ಇದೆ. 1 2 3 4 ಎರಡು ಕ್ಯಾನ್ಸಲ್ ಆಗುತ್ತೆ. ಬಟ್ ಆದ್ರೂ ಇಲ್ಲಿ ರಾಂಗ್ ಬರೆಯೋ ಹಾಗಿಲ್ಲ. ಇದು 4 ಕ್ಯಾನ್ಸಲ್ ಆಗಿರುತ್ತೆ. ಸೊ ಇದು ಕ್ಯಾನ್ಸಲ್ನ ಮಾಡ್ಕೊಳ್ಳಿ. ಸೊ ಇದು 3/4 ಆಯಿತಾ. ಇನ್ನು ಇವಾಗ ಈ ಇಂಟರ್ಸೆಕ್ಷನ್ ಜಿ ಒಂದು ಮಾಡ್ಕೋಬೇಕು ಇವಾಗ. ಓಕೆ, ಈ ಇಂಟರ್ಸೆಕ್ಷನ್ ಜಿ ಅಂದರೆ ಇಲ್ಲಿ ಇ ಇದೆ, ಇವೆರಡರಲ್ಲಿ ಕಾಮನ್ ಏನು ಕಾಣಿಸ್ತಾ ಇದೆ, ಮತ್ತು ಇಲ್ಲಿ ಕೂಡ ಜಿನೇ ಇದೆ. ಅಂದರೆ ಇದರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಈ ಇಂಟರ್ಸೆಕ್ಷನ್ ಜಿದ ಆನ್ಸರ್ ಆಗುತ್ತೆ. ಅಗೇನ್ ಇದು 1/4 ಆಗುತ್ತೆ. ಸೊ ಅಗೇನ್ ಫಾರ್ಮುಲಾ ಹಾಕ್ತಾರೆ ಲಾಸ್ಟಲ್ಲಿ, ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಬೈ ಜಿ. ಸೊ ಜಿ ಯಾಕೆ ಬರ್ತಾನೆ, ಸೆಕೆಂಡ್ ಕ್ವಶನ್ ಪ್ರಕಾರ ಇದೆ ಸ್ಟೂಡೆಂಟ್ಸ್. ಓಕೆ, ಅಗೇನ್ ಇಂಟರ್ಸೆಕ್ಷನ್ ಆನ್ಸರ್ ಎಷ್ಟಿದೆ, 1/4 ಇದೆ. ಪಿ ಆಫ್ ಜಿ ಎಷ್ಟಿದೆ, 3/4 ಇದೆ. ಅಗೇನ್ 4 ಕ್ಯಾನ್ಸಲ್, 1/3. ಇದರ ಆನ್ಸರ್ ಆಗಿದೆ 1/3, ಅದು ಆಗಿದೆ 1/2. ಓಕೆ, ಇದು ಅರ್ಥ ಆಯ್ತಾ. ಎಸ್, ನಾನು ಟೈಮ್ ವೇಸ್ಟ್ ಮಾಡಿದೆ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಅದು ಭಾಳ ಈಸಿ ಇತ್ತು. ಆಲ್ಮೋಸ್ಟ್ ಆಲ್ ಎಲ್ಲರೂ ಸಾಲ್ವ್ ಮಾಡ್ತೀರಾ. ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 ಮಾರ್ಕ್ಸ್. ಈ ಥರ ಸಿಂಪಲ್ ಕ್ವಶನ್ ಬರಬಹುದು. 3 ಮಾರ್ಕ್ಸಿಗೆ ಆಲ್ರೆಡಿ ನಿಮ್ಗೆ ಫಿಕ್ಸ್ ಇದೆ. ಸೊ ಹಾಗಾಗಿ ಈ ಕ್ವಶನ್ ಕೂಡ ಬರುವಂಥ ಚಾನ್ಸಸ್ ಇದೆ ಸ್ಟೂಡೆಂಟ್. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಏನಿದೆ, ಆ್ಯನ್ ಇನ್ಸ್ಟ್ರಕ್ಟರ್ ಹ್ಯಾಸ್ ಅ ಏನು ಹೇಳ್ತಾರೆ, ಕ್ವಶನ್ ಬ್ಯಾಂಕ್ ಇದೆ ಅಂತ ಹೇಳ್ತಾರೆ. ಅವ್ರ ಕಡೆ ಏನೇನಿದೆ, 300 ಈಸಿ ಟ್ರೂ ಆರ್ ಫಾಲ್ಸ್ ಕ್ವಶನ್. ಇಲ್ಲಿ ನಾವು ಬರ್ಕೊಂಡು ಹೋಗೋಣ. 300 ಈಸಿ ಟ್ರೂ ಆರ್ ಫಾಲ್ಸ್ ಕ್ವಶನ್ ಇದೆ ಅವ್ನ ಕಡೆ. 200 ಡಿಫಿಕಲ್ಟ್ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಇದೆ. ಅಂದರೆ ಅವ್ನ ಕಡೆ ಯಾವ ಕ್ವಶನ್ಸ್ಗಳಿದ್ದಾವೆ ಅದನ್ನು ಬರ್ತಾ ಹೋಗ್ತೇನೆ ನಾನು. ಟ್ರೂ ಆರ್ ಫಾಲ್ಸ್ ಕ್ವಶನಲ್ಲಿ 2 ಫಾರ್ಮೆಟ್ ಇದೆ. ಒಂದು ಯಾವ ಥರ ಇದೆ, ಈಸಿ ಕ್ವಶನ್ಸ್ ಇದೆ ಆಯಿತಾ, ಇನ್ನೊಂದು ಡಿಫಿಕಲ್ಟ್ ಕ್ವಶನ್ಸ್ ಇದೆ. 2 ಫಾರ್ಮೆಟ್ಸ್ಗಳಿದ್ದಾವೆ. ಸೊ ಇದು ಆಗಿದೆ ಡಿಫಿಕಲ್ಟು. ಸೊ ಈಸಿ ಎಷ್ಟಿದ್ದಾವೆ, 300 ಇದ್ದಾವೆ. ಅಗೇನ್ ಡಿಫಿಕಲ್ಟ್ ಎಷ್ಟಿದೆ, 200 ಇದೆ. ಇದು ಒಂದು ಸೆಟ್ ಆಯಿತು. ನೆಕ್ಸ್ಟ್ ಏನಿದೆ, 500 ಈಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇನ್ನೊಂದು ಫಾರ್ಮೆಟ್ ಏನಿದೆ, MCQಸ್ಗಳಿದ್ದಾವೆ, ಮಲ್ಟಿಪಲ್ ಚಾಯ್ಸ್. ಅದರಲ್ಲಿ 500 ಈಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿದ್ದಾವೆ. ಅಗೇನ್ 400 ಡಿಫಿಕಲ್ಟ್ ಇದೆ. 400 ಇಲ್ಲಿ ಬರೀತೀನಿ, ಯಾಕಂದರೆ ಅದು ಡಿಫಿಕಲ್ಟ್ MCQs. ಓಕೆ, MCQs ಇದೆ. ಇಫ್ ಎ ಕ್ವಶನ್ ಈಸ್ ಸೆಲೆಕ್ಟೆಡ್ ರ್ಯಾಂಡಮ್ಲಿ ಫ್ರಮ್ ದ ಕ್ವಶನ್ ಬ್ಯಾಂಕ್ ಅಂತ ಹೇಳ್ತಾರೆ. ಒಂದು ಕ್ವಶನ್ ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಕ್ವಶನ್ ತೊಗೊಂಡಿದ್ದಾರೆ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ, ಇವಾಗ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ನೀವು. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ವರ್ಡ್ ಆದಮೇಲೆ ಒಂದು ಕಂಡೀಷನ್ ಬರುತ್ತೆ ನೋಡಿ, ಅದು ಫಸ್ಟ್ ಇವೆಂಟ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಇಟ್ ವಿಲ್ ಬಿ ಆ್ಯನ್ ಈಸಿ ಕ್ವಶನ್. ಓಕೆ, ಇಟ್ ವಿಲ್ ಬಿ ಆನ್ ಈಸಿ ಕ್ವಶನ್ ಅಂದರೆ ಇದಾಯಿತು ನಿಮ್ಮದು ಫಸ್ಟ್ ಇವೆಂಟ್. ಇವೆಂಟ್ ಏನಾಯಿತು ಅಂತ ಆಯಿತು. ಇವಾಗ ನೀವೇನು ಸೆಲೆಕ್ಟ್ ಮಾಡ್ತಾ ಇದ್ರಲ್ಲ ಆ ಕ್ವಶನ್ ಏನಾಗಿರಬೇಕು, ಈಸಿ ಕ್ವಶನ್ ಆಗಿರಬೇಕು. ಅಗೇನ್ ಗಿವನ್ ದ್ಯಾಟ್ ವರ್ಡ್ ಬಂತು ನೋಡಿ. ಇಲ್ಲಿ ಗಿವನ್ ದ್ಯಾಟ್ ಅಂದರೆ ಮುಂದೊಂದು ಕಂಡೀಷನ್ ಇರಲ್ಲ, ಅದಾಗಿರುತ್ತೆ ಎಫ್ ಕಂಡೀಷನ್. ಎಫ್ ಕಂಡೀಷನ್ ಹೇಳ್ತಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದರೆ MCQ ಕ್ವಶನ್ ಆಗಿರಬೇಕು ಎಫ್ದು. ಕ್ವಶನ್ 2 ಕ್ಲಿಯರ್ ಆಯ್ತಲ್ವಾ. ಓಕೆ, ಇವಾಗ ನಾವು ಸಾಲ್ವ್ ಮಾಡೋಣ. ಯಾವ ಥರ, ಆಬ್ವಿಯಸ್ಲಿ ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು ಇ ಗಿವನ್ ಬೈ ಎಫ್ನ, ಕರೆಕ್ಟಾ. ಸೊ ಇ ಗಿವನ್ ಬೈ ಎಫ್ ಅಂದರೆ ಫಸ್ಟ್ ನಮ್ಗೆ ಏನು ಬೇಕು, ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಬೇಕು. ಎಫ್ನ ಬರ್ಕೊಳ್ಳಿ. ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಷ್ಟಿದಾವೆ ಸ್ಟೂಡೆಂಟ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನು ಇಲ್ಲಿದೆಲ್ಲ ಟೋಟಲ್. ಇದನ್ನು ನಾವು ಬರೀಬೇಕು ಇವಾಗ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರೀಬೇಕಂದ್ರೆ ಟೋಟಲ್ ಕ್ವಶನ್ ಎಷ್ಟಿದೆ ಅದನ್ನು ಗೊತ್ತಾಗಬೇಕಲ್ಲ. ನಾವು ಈ ಪೂರ ಕ್ವಶನಲ್ಲಿ ಒಂದು ಕ್ವಶನ್ ತೊಗೊಳ್ತಾ ಇದ್ದೀನಿ ಅಂತ ಇದೆ. ಓಕೆ, ಟೋಟಲ್ ಕ್ವಶನ್ಸ್ ಎಷ್ಟಿದೆ, 500 ಪ್ಲಸ್ 300 ಅಂದರೆ 800. 800 ಪ್ಲಸ್ 2 ಅಂತಂದರೆ 1000. 1400 ಕ್ವಶನ್ಸ್ ಇದಾವನ, ಕರೆಕ್ಟಾ. ಇಲ್ಲಿ 900, ಇಲ್ಲೊಂದು 500 ಅಂದರೆ 1400 ಕ್ವಶನ್ಸ್ ಏನಾಗುತ್ತೆ, ಸ್ಯಾಂಪಲ್ ಸ್ಪೇಸ್ ಆಗುತ್ತೆ. ಯಾವ ಬೇಕಾದ ಒಂದು ಕ್ವಶನ್ ಚೂಸ್ ಮಾಡ್ಬೋದು. ಅದರಲ್ಲಿ ಎಫ್ ಕಂಡೀಷನ್ ಇದೆ MCQ ಎಷ್ಟಿದೆ, 900 ಇದೆ. ಅಂದರೆ ಇದಾಯಿತು ಫಸ್ಟ್ ಎಫ್ಟು. ಅದಾದಮೇಲೆ ಇದು ಬೇಕಿದ್ರೆ ಬರಿಬೋದು. ಈಸಿ ಕ್ವಶನ್ಸ್ ಎಷ್ಟಿದ್ದಾವೆ ಅಂತಂದ ಈ ಥರ
ಬಟ್ ಅದನ್ನು ನಮ್ಗೆ ಇವಾಗ ರಿಕ್ವೈರ್ಡ್ ಇಲ್ಲ. ಇಂಟರ್ಸೆಕ್ಷನ್ ಅಂತ ತಗೊಳ್ಳೋಣ. ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಇ ಇಂಟರ್ಸೆಕ್ಷನ್ ಎಫ್ ಅಂದರೆ ಎರಡು ಕಂಡೀಷನ್ ಎಟ್ ಎ ಟೈಮ್ ನೋಡಿ. ಇ ಏನು ಹೇಳುತ್ತೆ, ಈಸಿ ಇರಬೇಕಂತ ಹೇಳುತ್ತೆ. ಎಫ್ ಏನು ಹೇಳುತ್ತೆ, ಮಲ್ಟಿಪಲ್. ಈಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಾಗಿರುತ್ತೆ, ಇಂಟರ್ಸೆಕ್ಷನ್ ಆಗಿರುತ್ತಾ, ಎಟ್ ಎ ಟೈಮ್ ಬರುವಂಥದ್ದು. ಈಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಲ್ಲಿದೆ, ಇಲ್ಲಿದೆ ಅಲ್ಲ. ಈ 500 ಏನಿದೆ ಈಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅದಂದರೆ ಎಷ್ಟಾಯಿತು, 500 ಡಿವೈಡ್ ಬೈ 400. ಸೊ ಇಷ್ಟು ದೊಡ್ಡದಿದೆ, ಡಿಫಿಕಲ್ಟ್ ಇದೆ ಅಂತ ಬಿಡ್ತಾರೆ ಕೆಲವು ಜನ. ಇಷ್ಟೇ ಈಸಿ ಇರುತ್ತೆ ಕ್ವಶನ್. ಅರ್ಥ ಆದರೆ ಇದರಲ್ಲಿ ಏನೂ ಇಲ್ಲೇ ಇಲ್ಲ. ಎರಡು ಸಿಕ್ಕಾದ್ಮೇಲೆ ಇನ್ನೇನು ಉಳಿತು, ಫಾರ್ಮಲ್ ಹಾಕೋದು ಅಷ್ಟೇ. ಇ ಗಿವನ್ ಬೈ ಎಫ್, ಮೇಲ್ಗಡೆ ಇಂಟರ್ಸೆಕ್ಷನ್ ಫಾರ್ಮುಲಾ ಹಾಕಿ ನಾನು ಡೈರೆಕ್ಟ್ ಆಗಿ ಆನ್ಸರ್ ಬರೀತಾ ಇದ್ದೀನಿ. 500 ಡಿವೈಡ್ ಬೈ 1400, ಸಾರಿ ಇದು ಅಗೇನ್ ಇದು 900 ಡಿವೈಡ್ ಬೈ 1400. 1400 ಕ್ಯಾನ್ಸಲ್, 2 0 ಕ್ಯಾನ್ಸಲ್, 5/9. ಇಷ್ಟೇ ಇರೋದು ನೋಡಿ ಸ್ಟೂಡೆಂಟ್ಸ್. ಎಷ್ಟು ಟಫ್ ಇದೆ ಅಂತ ಅನ್ಕೊಂತಿರಲ್ಲ, ಅಷ್ಟೇ ಈಸಿ ಇರುವಂಥ ಕ್ವಶನ್ಸ್ ಇವೆಲ್ಲನೂ. ಓಕೆ, ಎಲ್ಲನೂ 2 ಮಾರ್ಕ್ಸಲ್ಲಿ ಬರುವಂಥದ್ದು, ಅರ್ಥ ಮಾಡ್ಕೊಳ್ಳಿ. ಇದೇ ಥರನಾಗಿ ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡಿ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್. ಓಕೆ, ಇಲ್ಲಿದೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕಂದರೆ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟ್ರಿ ಎಲ್ಲಿ ರಿಪೀಟ್ ಆಗಿ ಬಂದಿರುವಂಥ ಕ್ವಶನು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಕೊಡ್ತೀನಿ. ಇದೇ ಬರುವಂಥ ಚಾನ್ಸಸ್ ನನಗೂ ಬಹಳ ಅನಿಸುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಆಯ್ತಾ? ಸೊ ನೋಡಿ, ಇದನ್ನು ಅಷ್ಟೇ ಈಸಿ ಇದೆ. ಸ್ವಲ್ಪ ಟ್ವಿಸ್ಟ್ ಅನಿಸಿ ಕೆಲವು ಜನ ಬಿಟ್ಟೇ ಬರ್ತಾರೆ. ಎಷ್ಟು ಈಸಿ ಇದೆ ನೋಡಿ, ಕ್ವಶನ್ ಸಾಲ್ವ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಏನು ಕನ್ಫ್ಯೂಷನ್ ಯಾಕಾಗುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲೇ ಗಿವನ್ ದ್ಯಾಟ್ ವರ್ಡ್ ಕೊಟ್ಬಿಟ್ರೆ, ಹಾಗಾಗಿ ಕೆಲವು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಗಿವನ್ ದ್ಯಾಟ್ ವರ್ಡ್ ಆದಮೇಲೆ ಮುಂದೇನು ಬರುತ್ತಲ್ಲ, ಅದು ಯಾವಾಗಲೂ ನಮ್ಮದು ಯಾವ ಸೆಟ್ ಆಗಿರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ, ಸೆಕೆಂಡ್ ಸೆಟ್ ಆಗಿ ತೊಗೊಳ್ಬೇಕು ಅಂತ ಹೇಳಿದೆ. ಓಕೆ, ಹಾಗೇನು ಏನಿದೆ ಇಲ್ಲಿ, ಗಿವನ್ ದ್ಯಾಟ್ ದ 2 ನಂಬರ್ಸ್ ಅಫಿಯರಿಂಗ್ ಆನ್ ದ ಥ್ರೋ ಆಫ್ ಅ 2 ಡೈಸ್ ಅಂತ ಹೇಳ್ತಾರೆ. ನೀವೇನು ಡೈನ ಥ್ರೋ ಮಾಡ್ತಾ ಇದ್ರಲ್ಲ, ಒಂದು ಡೈನ 2 ಸತಿ ಥ್ರೋ ಮಾಡಿ ಅಂತ ಹೇಳ್ತಾರೆ. 2 ನಂಬರ್ ಬೇರೆ ಬೇರೆ ನಂಬರ್ ಆಗಬೇಕು ಅನ್ನೋದಿದೆ. ಆರ್ ಡಿಫ್ರೆಂಟ್ ಅದನ್ನು ಆಮೇಲೆ ನೋಡೋಣ. ಅದಾದಮೇಲೆ ಕಂಟಿನ್ಯೂಷನ್ ನೋಡಿ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆದಮೇಲೆ ಮುಂದೆ ಈ ವರ್ಡ್ ಕೇಳಿದ್ಮೇಲೆ ಮುಂದೆ ಒಂದು ಕಂಡೀಷನ್ ಬರುತ್ತೆ ನೋಡಿ, ಅದು ನಿಮ್ಮದು ಫಸ್ಟ್ ಕಂಡೀಷನ್ ಆಗಿರುತ್ತೆ ಅಂತ ಹೇಳಿದೆ. ಏನಿದೆ ಇಲ್ಲಿ, ದ ಸಮ್ ಆಫ್ ದ ನಂಬರ್ ಆನ್ ದ ಡೈಸ್ ಈಸ್ 4. ಸೊ ಇದಕ್ಕೆ ಫೋಕಸ್ ಮಾಡಿ ನೀವು. ಯಾವಾಗಲೂ ಕ್ವಶನ್ ಫೈಂಡ್ ದ ಅಥವಾ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಅಂತ ಬರುತ್ತೆ ನೋಡಿ, ಅದ್ರ ಮುಂದೆ ಇರುವಂಥದ್ದು ಫಸ್ಟ್ ಕಂಡೀಷನ್ ಇ ಆಗಿರುತ್ತೆ. ಏನಿದೆ, ದ ಸಮ್, ಇಲ್ಲಿ ಬರೀತಿದ್ರೆ ಬರೀರಿ ಬೆಟರ್ ಇರುತ್ತೆ. ಸಮ್ ಆಫ್ ಅ ನಂಬರ್ ಆನ್ ದ ಡೈಸ್ ಈಸ್ 4 ಅಂತ ಹೇಳ್ತಾರೆ. ಸಮ್ಮು ಏನಾಗಬೇಕು, 4 ಆಗಬೇಕು ಅಂತ ಹೇಳ್ತಾ ಇರೋದು. ಸಮ್ ಯಾವ್ಯಾವ 4 ಆಗುತ್ತಪ್ಪ, 1,3 ಮಾಡ್ತೀರಾ, ಸಮ್ 4 ಆಗುತ್ತೆ. 3,1 ಮಾಡಿದ್ರು 4 ಆಗುತ್ತೆ. 2,2 ಮಾಡಿದ್ರು ಕೂಡ 4 ಆಗುತ್ತೆ. ಇದು ಬಿಟ್ಟು ಬೇರೆ ಯಾವುದಾದ್ರೂ ನಂಬರ್ ಇದೆನಾ 4 ಆಗುವಂಥದ್ದು? ನನ್ನ ಪ್ರಕಾರ ಇಲ್ಲ ಅನಿಸುತ್ತೆ. ನಿಮ್ಗೆ ಇದ್ರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಎಸ್, ಇದಿಷ್ಟೇ ಅನಿಸುತ್ತೆ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಏನು, ಎಫ್ ಕಂಡೀಷನ್ ನೋಡ್ಕೋಬೇಕು ಇವಾಗ ಅಂತ ಹೇಳಿದೆ. ಎಫ್ ಕಂಡೀಷನ್ ಮೇಲ್ಗಡೆ ಇದೆ ನೋಡಿ ಸ್ಟೂಡೆಂಟ್ಸ್, ಅದೇ ನಾನು ಇವಾಗ ಹೇಳಿದ್ನಲ್ಲ, ಗಿವನ್ ದ್ಯಾಟ್ ಅಂತ ಇಲ್ಲಿ ಉಲ್ಟಾ ಕೊಟ್ಬಿಟ್ಟಿದ್ದಾರೆ. ಯಾವಾಗಲೂ ಯೂಶಲಿ ಫಸ್ಟ್ ಕ್ವಶನ್ ಕೊಡ್ತಾಯಿದ್ರು, ಇಲ್ಲಿ ಸೆಕೆಂಡ್ ಇವೆಂಟ್ನೇ ಮೇಲ್ಗಡೆ ಕೊಟ್ಟಿದ್ದಾರೆ. ಅದಕ್ಕೆ ಇದ್ರ ಮೇಲೆ ಜಾಸ್ತಿ ನೀವು ಅಬ್ಸರ್ವ್ ಇರಬೇಕು. ಗಿವನ್ ದ್ಯಾಟ್ ಏನು ಹೇಳ್ತಾ ಇದ್ದಾರೆ, 2 ನಂಬರ್ಸ್ ಅಫಿಯರಿಂಗ್ ಆನ್ ದ ಥ್ರೋ ಆಫ್ ಅ 2 ಡೈಸ್ ಆರ್ ಡಿಫ್ರೆಂಟ್. ಇವಾಗ ನಾವು 2 ಡೈನ ಥ್ರೋ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಓಕೆ, ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, 1,1, 1,2, 1,3 ಈ ಥರ ಬರೀತಾ ಹೋಗ್ತೀರಾ. ಅಗೇನ್ 2,1, 2,2, 2,3 ಎಲ್ಲಿ ತಾನೇ ಇದು ಲಾಸ್ಟು 6,6ವರೆಗೂ ಬರೀತೀರಾ. ಓಕೆ, ಇವ್ರ ಕಂಡೀಷನಲ್ಲಿ ಟೋಟಲ್ 36 ಆಗುತ್ತೆ. ಇವ್ರು ಏನು ಹೇಳ್ತಾರೆ, ನೀವು ಏನು ಡೈ ರಿಸಲ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, 2 ನಂಬರ್ ಏನಿರಬೇಕು, ಡಿಫ್ರೆಂಟ್ ನಂಬರ್ ಇರಬೇಕು. ಡಿಫ್ರೆಂಟ್ ಅಂದರೆ ಯಾವ್ದು ಇರಬಾರ್ದು, ಸೇಮ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಇಲ್ಲಿದೆ ನೋಡಿ, ಇದು ಸೇಮ್ ಇದೆ 2 ರಿಸಲ್ಟ್ಸು. ಈ ಥರ ಸೇಮ್ ಬರಬಾರ್ದು, 1, 1, 2, 2, 6, 6 ಅಂತೇಳಿ. ಇದು ಬಿಟ್ಟು ಇವು ನೋಡಿ, 1, 2 2 ಡಿಫ್ರೆಂಟ್ ಇದೆ, 1, 3 2 ಡಿಫ್ರೆಂಟ್ ಇದೆ, ಇದು ನಡೆಯುತ್ತೆ. 3, 2 ಈ ಥರ ಡಿಫ್ರೆಂಟ್ ಇರುವಂಥ ನಂಬರ್ಸ್ನ ಬರೀಬೇಕು ಅಂತ. ಓಕೆ, ಯಾವ್ಯಾವ ಆಗುತ್ತೆ, 1, 2 ಆಗುತ್ತೆ, 1, 3 ಆಗುತ್ತೆ, 1, 4 ಆಗುತ್ತೆ. ಓಕೆ, 2, 1 ಒಂದು ಬರಲ್ಲ, 2, 2, 1, 2, 2 ಬರಲ್ಲ, 2, 1 ಬರುತ್ತೆ, 2, 3 ಬರುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ಲಾಸ್ಟಲ್ಲಿ ಬಂದರೆ 6, 5 ತನಕ ಬರೀತೀರಾ. 6, 6 ಬರಲ್ಲ. ಅಂದರೆ ಸೇಮ್ ಇರುವಂಥದ್ದು ಎಷ್ಟಿದೆ, 6 ನಂಬರ್ ಇದೆ. 1, 1, 2, 2, 3, 3, 4, 4, 5, 5, 6, 6 ಇದು ಬಿಟ್ಟರೆ ಉಳಿಯೋದೆಷ್ಟು, 36 ಇದೆ. 36ಅಲ್ಲಿ 6 ಆಗಿದ್ರೆ 30 ಉಳಿಯುತ್ತೆ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಸಿಗುತ್ತಲ್ಲ, ಎಲ್ಲ ಬರೀತಾ ಕೊಡೋದು ನೆಸೆಸಿಟಿ ಇಲ್ಲ. 30 ಡಿವೈಡ್ ಬೈ 36 ಆಗುತ್ತೆ. ಇದಕ್ಕೆ ಹೇಳೋದು ಕಾಮನ್ ಸೆನ್ಸ್ ಬೇಕಂತ. ಇದು ಗೊತ್ತಿರಲಾರೆ ಸ್ಟೂಡೆಂಟ್ ಟಫ್ ಇದೆ ಕ್ವಶನ್ ಅಂತ ಬಿಟ್ಟು ಬಂದುಬಿಡ್ತೀರಾ. 30 ಯಾಕಾಯಿತು, ಸೇಮ್ ಬರುವಂಥದ್ದು ಎಷ್ಟಿದೆಯಪ್ಪ, 6 ಇದೆ. ಅದು ಬಿಟ್ಟರೆ ಉಳಿಯೋದು ಎಷ್ಟು, 30. ಸೊ 30 ಡಿವೈಡ್ ಬೈ 36. ಹಾಗೇನೆ ಇಂಟರ್ಸೆಕ್ಷನ್ ಒಂದು ಮಾಡ್ಕೊಂಡ್ಬಿಡ್ತೀರಾ. ಇ ಆ್ಯಂಡ್ ಎಫ್ 2 ಕಂಡೀಷನ್ ಎಟ್ ಎ ಟೈಮ್ ತೊಗೊಂಬಿಡಿ. ಏನಾಗಬೇಕು, ಸಮ್ನು 4 ಆಗಬೇಕು, ನಂಬರು ಡಿಫ್ರೆಂಟ್ ಇರಬೇಕು.
ಸಮ್ 1,3 ಇದೆ ಇಲ್ಲಿ ಕೂಡ, 3,1 ಬಂದೇ ಬರುತ್ತೆ ಇದರಲ್ಲಿ ಕೂಡ. ಸೊ ಇವೆರಡು ರಿಸಲ್ಟ್ 2 2 ಬರಲ್ಲ, ಸೇಮ್ ಇದೆ, ಇಲ್ಲಿ ಬರೋದೇ ಇಲ್ಲ. ಅಂದರೆ 1 3 3 1 ಇದನ್ನು ಅಬ್ಸರ್ವ್ ಮಾಡಿ, ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಇದರದೊಂದು ಪ್ರೊಬ್ಯಾಬಿಲಿಟಿ ಒಂದು ಬರ್ಕೊಂಡ್ಬಿಡ್ತೀರಾ. ಈ ಇಂಟರ್ಸೆಕ್ಷನ್ ಆ್ಯಪ್, ಇದು ಮೇ ಬಿ ನಿಮ್ಗೆ ಕಾಣಿಸಲ್ಲ. ಈ ಗಿವನ್ ಬೈ ಎಫ್ ಅಂದರೆ ಎಷ್ಟಾಯ್ತಪ್ಪ, ಎಷ್ಟಿರುತ್ತೆ, 2 ಇದೆ. ಸೊ 2 ಡಿವೈಡ್ ಬೈ 36. ಇವಾಗ ಫಾರ್ಮುಲಾ ಹಚ್ಚಿ, ಈ ಗಿವನ್ ಬೈ ಎಫ್ ಇಸ್ ಈಕ್ವಲ್ಸ್ ಟು ಏನಿದೆ, ಈ ಗಿವನ್ ಬೈ ಎಫ್ ಫಾರ್ಮುಲಾ ಬರೀರಿ, ಕಂಪಲ್ಸರಿ ಫಾರ್ಮುಲಾಗೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಕೆಲವೊಬ್ರು ನೋಡಲ್ಲ, ಕೆಲವೊಬ್ರು ಕಂಪಲ್ಸರಿ ನೋಡ್ತಾರೆ, ಹಾಗಾಗಿ ಬರೆದ್ಬಿಟ್ರೆ ಸೇಫ್ ಜೋನ್. 2 ಡಿವೈಡ್ ಬೈ 36, 30 ಡಿವೈಡ್ ಬೈ 36, 36 36 ಕ್ಯಾನ್ಸಲ್, 2 ಬೈ 30 ಅಥವಾ 1 ಬೈ 15. ಎಷ್ಟು ಮಾಡಿದ್ರೆ 2 ಮಾರ್ಕ್ಸ್.